Hare Krishna, Hare Krishna, Krishna Krishna, Hare Hare, Hare Rama, Hare Rama, Hare Hare. ಎಲ್ಲರೂ ಆಡಿ. Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Rama, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. Hare Krishna, Hare Krishna, Krishna Krishna, Hare Hare, Hare Rama, Hare Rama, Hare Hare, Hare Krishna, Hare Krishna, Krishna Krishna, Hare Rama, Jaya Gauranitai, Jaya Gauranitai, Gauranitai, Jaya Gauranitai, Jaya Jaya Prabhupada, 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 Jaya Jaya Prabhupada, Jaya Prabhupada. हरे नाम संकीर्तन मार्ग की जय, जगत गुरु श्रील प्रभुपाद की जय, निताय गौर प्रेमानंदे हरि बोल। ओम नमो भगवते वासुदेवाय, ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नष्टप्रायेषु अभद्रेषु नित्यं भागवत सेवया
भगवती उत्तम श्लोके भक्तिर्भवती नैष्टिकी ॐ अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। हे कृष्ण करुणा सिन्धु दीनबन्धो जगत्पते गोपेश गोपिका कान्त राधा कान्त नमोस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा कृष्ण कृष्ण हरे 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 राम 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 हरे हरे। हरे कृष्ण। ಅದು ಹರೇ ಕೃಷ್ಣ ಅಂತ ಇದೆ ನಿಮಗೆ. ಸೊ ಇವತ್ತು ವಿಶೇಷ ಸತ್ಸಂಗ ಕಾರ್ಯಕ್ರಮ. ನಿನ್ನೆ ಬಹಳ ಮಹತ್ವಪೂರ್ಣವಾದ ಒಂದು ದಿವಸ, ತಿಥಿ, ಶ್ರೀ ನಿತ್ಯಾನಂದ ತ್ರಯೋದಶಿ. ಯಾರೋ ತ್ರಯೋದಶಿ ಯಾಕೆ ಅಂತ ಕೇಳ್ತಾರೆ. ತ್ರಯೋದಶಿ ಯಾಕೆ? ಭಗವಂತನ ಇಚ್ಛೆ, ಅವನು ಯಾವಾಗ ಬೇಕಾದ್ರೆ ಬರ್ಬೋದು. ಕೃಷ್ಣ ಯಾವತ್ತು ಬರ್ತಾನೆ? ಅಷ್ಟಮಿ. ರಾಮ ಯಾವತ್ತು ಬರ್ತಾನೆ? ನವಮಿ. ಸೊ ಹಾಗೆ ಚೈತನ್ಯ ಮಹಾಪ್ರಭು ಯಾವಾಗ ಬರ್ತಾರೆ? ಪೂರ್ಣಿಮೆ. ಅದೇ ರೀತಿ ನಿತ್ಯಾನಂದ ಪ್ರಭು ತ್ರಯೋದಶಿಗೆ ಬರ್ತಾರೆ. ಇವಾಗ ಇಸ್ಕಾನ್ಗೆ ಬರೋಕ್ಕಿಂತ ಮುಂಚೆ ನಮಗೆ ನಿತ್ಯಾನಂದರ ಬಗ್ಗೆ ಅಷ್ಟು ತಿಳಿದಿರಲ್ಲ. ತಮಿಳ್ನಾಡಲ್ಲಿ ಯಾರೋ ನಿತ್ಯಾನಂದರು ಇದಾರಂತೆ, ನಮ್ಗೆ ಗೊತ್ತಿಲ್ಲ ಅವ್ರ ಬಗ್ಗೆ. ನಾವು ಕರ್ನಾಟಕದಲ್ಲಿದ್ದೀವಿ. ಓಕೆ, ಸೊ ನಾವು ಭಗವಾನ್ ನಿತ್ಯಾನಂದರ ಬಗ್ಗೆ ಮಾತಾಡೋಣ, ಅವ್ರ ಬಗ್ಗೆ ತಿಳ್ಕೋಣ. ನಿತ್ಯಾನಂದ ಅಂದ್ರೆ ಏನರ್ಥ? ನಿತ್ಯ ಆನಂದ, ಯಾವಾಗಲೂ ಆನಂದವಾಗಿರೋದು. ಇವಾಗ ನಮ್ಮ ಪರಿಸ್ಥಿತಿ ಏನು? ನಿತ್ಯ ನಿರಾನಂದ. ಇವಾಗ ನಮ್ಮ ಭೌತಿಕ ಪರಿಸ್ಥಿತಿ ನಿತ್ಯ ನಿರಾನಂದ. ನಮ್ಮೆಲ್ಲರಿಗೂ ಜೀವನದಲ್ಲಿ ಬೇಕಾಗಿರೋದೇನು? ನಿತ್ಯ ಆನಂದ. ಈ ನಿತ್ಯ ಆನಂದ ಕೊಡೋದಕ್ಕೋಸ್ಕರ ಯಾರು ಬಂದ್ರು? ನಿತ್ಯ ಆನಂದ ಪ್ರಭುಗಳು. ಅಷ್ಟು ಸರಳವಾದ ವಿಷಯ. ಇವಾಗ ನಿತ್ಯಾನಂದ ಯಾರು? ನಿತ್ಯಾನಂದ ಪ್ರಭುಗಳು. ಸೊ ನಿಮ್ಗೆಲ್ಲರಿಗೂ ಕೃಷ್ಣ ಗೊತ್ತು. ಕೃಷ್ಣನ ಜೊತೆ ಕೃಷ್ಣನ ಅಣ್ಣ ಯಾರು? ಬಲರಾಮ. ಬಲರಾಮ ಯಾವಾಗ್ಲೂ ಕೃಷ್ಣನ ಅಣ್ಣನಾಗೆ ಬರ್ತಾನ?
ಯಾವಾಗ? ಲಕ್ಷ್ಮಣ. ಸೊ ಕೃಷ್ಣ ರಾಮನಾಗಿ ಬಂದಾಗ ಬಲರಾಮ ಲಕ್ಷ್ಮಣನಾಗಿ ಬರ್ತಾನೆ. ಇವಾಗ ಸ್ವಲ್ಪ ರಾಮಾಯಣದ ಬಗ್ಗೆ ಸ್ವಲ್ಪ ಕೇಳಬೇಕು. ರಾಮಾಯಣ ಬಹಳ ದುಃಖಮಯ ಅಲ್ವಾ? ರಾಮನ ಪಟ್ಟಾಭಿಷೇಕ ಆಗಬೇಕು ಬೆಳಗ್ಗೆ, ಎಲ್ಲ ಅರೇಂಜ್ಮೆಂಟ್ಸ್ ಆಗಿದೆ. ಆಗ ತಕ್ಷಣ ಮಲ್ಕೊಳ್ಳೋ ಸಮಯದಲ್ಲಿ ಇನ್ನೇನು ರಾಮ ಸೀತೆ ಇಬ್ರು ರೆಸ್ಟ್ ತಗೊಳಕ್ ಹೋಗ್ತಾ ಇದ್ದಾರೆ. ಅಷ್ಟೊತ್ತಿಗೆ ದಶರಥನ ಮಂತ್ರಿ ಕಾರ್ಯದರ್ಶಿ ಸುಮಂತ್ರ ಬರ್ತಾರೆ. ಬಂದು ರಾಮಚಂದ್ರಿಗೆ ಹೇಳ್ತಾರೆ, ಅಪ್ಪ ರಾಮ, ನಿಮ್ಮ ತಂದೆ ನಿನ್ನ ಕರಿತಾ ಇದ್ದಾರೆ. ರಾಮನಿಗೆ ಆಶ್ಚರ್ಯ ಆಗುತ್ತೆ, ಇದೇನಿದು, ಎಲ್ಲ ಸಿದ್ಧತೆ ಆಯ್ತಲ್ಲ, ಬೆಳಗ್ಗೆ ಕಾರ್ಯಕ್ರಮ ಇರೋದು, ಇವಾಗ ಯಾಕೆ ಕರಿತಾ ಇದ್ದಾರೆ? ಏನೋ ವಿಶೇಷವಾದ ವಿಷಯ ಇರಬೇಕು ಅಂತ ಅನ್ಕೊಂಡು ರಾಮ ಬರ್ತಾರೆ. ನೋಡಿದ್ರೆ ಆದ್ರೆ ದಶರಥ ತನ್ನ ಅರಮನೆಯಲ್ಲಿ ಇಲ್ಲ. ನಮ್ಮ ಮನೆಯಲ್ಲಿ ನಾವು ಒಂದೇ ರೂಮಲ್ಲಿ ಎಲ್ಲ ಇರ್ತೀವಿ, ಮಹಾರಾಜರು ಒಬ್ರೊಬ್ರಿಗೆ ಒಂದೊಂದು ಅರಮನೆ. ಸೊ ದಶರಥ ತನ್ನ ಅರಮನೆಯಲ್ಲಿ ಇರ್ಲಿಲ್ಲ. ದಶರಥ ಎಲ್ಲಿದ್ದು? ಕೈಕೇಯಿ ಅರಮನೆಯಲ್ಲಿ. ಸೊ ಅವಾಗಲೇ ಸ್ವಲ್ಪ ರಾಮನಿಗೆ ಸ್ವಲ್ಪ ಗೊಂದಲ ಆಗತ್ತೆ, ಏನಿದು, ಯಾಕೆ ಅಪ್ಪ ತನ್ನ ಅರಮನೆಯಲ್ಲಿ ಇಲ್ಲ, ಇಲ್ಲಿ ಏನಿದೆಯೋ ನೋಡೋಣ ವಿಷಯ ಅಂದ್ಬಿಟ್ಟು ಕೈಕೇಯಿ ಅರಮನೆಗೆ ಹೋಗ್ತಾರೆ. ಕೈಕೇಯಿ ಅರಮನೆಗೆ ಹೋದಾಗ ದಶರಥ ತಮ್ಮ ತಲೆಯನ್ನ ಎತ್ತಿ ಮೇಲೆ ರಾಮನನ್ನ ನೋಡ್ಲೇ ಇಲ್ವಂತೆ. ದುಃಖದಲ್ಲಿ ತಲೆಯನ್ನ ಬಗ್ಗಿಸ್ಕೊಂಡೇ ಕೂತಿದ್ದಾರೆ. ದುಷ್ಟ ಕೈಕೇಯಿ ಆಗ ತಾನು ಪಡ್ಕೊಂಡಿದ್ದಂತಹ ವರಗಳ ಬಗ್ಗೆ ರಾಮನಿಗೆ ಹೇಳ್ತಾಳೆ, ರಾಮ, ಹಿಂದೆ ನಿಮ್ಮ ತಂದೆ ನನಗೆ 2 ವರಗಳನ್ನ ಕೊಟ್ಟಿದ್ರು, ಆದ್ರೆ ಸೂಕ್ತ ಸಮಯ ಬಂದಾಗ ನಾನು ಅದನ್ನ ತೊಳ್ಕೊತೀನಿ ಅಂತ ನಾನು ಹಿಂದೆ ಹೇಳಿದ್ದೆ ಅವ್ರಿಗೆ. ಇವತ್ತು ಆ ಸೂಕ್ತ ಸಮಯ ಬಂತು, ಹಾಗಾಗಿ ನಾನು 2 ವರಗಳನ್ನ ಬೇಡಿದ್ದೀನಿ ನಿಮ್ಮ ತಂದೆಯವರಿಂದ. ಮೊದಲನೇ ವರದಿಂದ ನೀನು ಕಾಡಿಗೆ ಹೋಗ್ಬೇಕು. 2ನೇ ವರದಿಂದ ಭರತ ರಾಜ್ಯ ಆಡಳಿತ ಮಾಡಬೇಕು. ವಾಲ್ಮೀಕಿ ರಾಮಾಯಣದಲ್ಲಿ ವರ್ಣನೆ ಇದೆ. ರಾಮನಿಗೆ ಇದು ಕೇಳಿದ ತಕ್ಷಣ ಏನಾಯ್ತು? ಏನೂ ಆಗ್ಲಿಲ್ಲ. ಹೇಳ್ತಾರೆ, ಅವನ ಮುಖದಲ್ಲಿ ಯಾವ ಬದಲಾವಣೆಯೂ ಇರ್ಲಿಲ್ವಂತೆ, ಏನೂ ಎಕ್ಸ್ಪ್ರೆಷನ್ ಚೇಂಜ್ ಆಗ್ಲಿಲ್ಲ ರಾಮನ್. ಅರೆ ಅವನ ಮನಸ್ಸಿನಲ್ಲಿ ಅವನು ಒಂದು ದುಃಖವನ್ನ ಅನುಭವಿಸ್ದ. ಯಾವ ದುಃಖ? ತಂದೆ ನನಗೆ ನೇರವಾಗಿ ಹೇಳಿಲ್ವಲ್ಲ, ನನ್ನ ತಂದೆ ನನಗೆ ನೇರವಾಗಿ ಹೇಳುವಷ್ಟು ನಾನು ಅವರಿಗೆ ವಿಧೇಯ ಮಗನಾಗ್ಲಿಲ್ವಲ್ಲ, ನನ್ನ ತಾಯಿ ಹೇಳ್ಬೇಕಾಗಿತ್ತಲ್ಲ ನನಗೆ ಅಂತ ರಾಮ ಒಂದ್ ಸ್ವಲ್ಪ ದುಃಖ ಪಡ್ತಾನೆ ಹೊರತು ಅವನಿಗೆ ಬೇರೆ ಯಾವ ಯೋಚನೆನೂ ಬರ್ಲಿಲ್ಲ. ಆದ್ರೆ ಲಕ್ಷ್ಮಣ ಜೊತೆಗಿದ್ದಾನೆ. ಲಕ್ಷ್ಮಣನಿಗೆ ಕೋಪ ಕುದಿತಾ ಇದ್ದಾನೆ. ಲಕ್ಷ್ಮಣ ರಾಮನಿಗೆ ಹೇಳ್ತಾನೆ, ರಾಮ, ಇದು ಸರಿಯಲ್ಲ, ನೀನು ಈ ರಾಜ್ಯಭಾರವನ್ನ ನೀನು ಒತ್ತಾಯಪೂರ್ವಕವಾಗಿ ತಗೊಂಡ್ಬಿಡು. ನಾನು ದಶರಥನನ್ನ, ತಂದೆ ಅಂತಾನು ಹೇಳಲ್ಲ, ನಾನು ದಶರಥನನ್ನ ಕೊಂದ್ಬಿಡ್ತೀನಿ. ಅಷ್ಟು ಕೋಪ ಅವನಿಗೆ. ರಾಮ ಹೇಳ್ತಾನೆ, ಇಲ್ಲ ಲಕ್ಷ್ಮಣ, ಇದು ಧರ್ಮ ಅಲ್ಲ. ತಂದೆಯವರು ಏನನ್ನ ಅಪೇಕ್ಷೆ ಮಾಡಿದಾರೋ ಅದನ್ನ ನೆರವೇರಿಸೋದು ಮಗನಾದ ನನ್ನ ಕರ್ತವ್ಯ. ಹಾಗಾಗಿ ನಾನು ಅವರ ಮಾತನ್ನ ಹೃತ್ಪೂರ್ವಕವಾಗಿ ಸ್ವೀಕಾರ ಮಾಡಿದ್ದೀನಿ. ನಾನು ವನವಾಸಕ್ಕೆ ಹೋಗಕ್ಕೆ ಸಿದ್ಧನಾಗಿದ್ದೀನಿ. ಅರೆ ಲಕ್ಷ್ಮಣನಿಗೆ ರಾಮನ ಎಂತಹ ಕಠಿಣತೆಗಳನ್ನ ಅನುಭವಿಸ್ಬೇಕು ಅನ್ನೋ ಕಾರಣದಿಂದ ಅವನಿಗೆ ಬಹಳ ದುಃಖ ಆಗ್ತಾ ಇದೆ. ಕೊನೆಗೆ ಸೀತಾಮಾತೆ ಮತ್ತು ಲಕ್ಷ್ಮಣ ಇಬ್ರು ರಾಮನನ್ನ ಹೇಗೋ ಅವನನ್ನ ಮನವೊಲಿಸಿ ಇಬ್ರು ಕೂಡ ಅವನ ಜೊತೆ ಕಾಡಿಗೆ ಹೋಗ್ತಾರೆ. ಮತ್ತೆ ಲಕ್ಷ್ಮಣನ ಸೇವೆ ಎಂಥದ್ದು ಅಂದ್ರೆ, ಇಡೀ ವನವಾಸದ ಸಮಯದಲ್ಲಿ ಲಕ್ಷ್ಮಣ ಮಲಗಲಿಲ್ಲ. ಇದು ಸೇವಾ ಭಾವ. ಮಲ್ಕೊಂಡ್ರೆ ಬೆಳಗ್ಗೆ ಹೇಳೋದೇ ಕಷ್ಟ ಪ್ರಭು, ನಾವು ನೀನು ವನವಾಸ ನಿದ್ದೆನೇ ಮಾಡ್ಲಿಲ್ಲ ಅಂತ ಎಂತ ಸೇವೆ ಇರ್ಬೇಕು ನೋಡಿ.
ಅಂದ್ರೆ ಅವನಿಗೆ ಅಷ್ಟು ರಾಮನ ಮೇಲೆ ಅಷ್ಟು ಪ್ರೀತಿ. ಸರಿ, ಒಂದು ಘಟನೆ ಆಯ್ತು, ಬಹಳ ಬೇಸರ ಆಯ್ತು ಲಕ್ಷ್ಮಣನಿಗೆ. ರಾಮ ಸೀತೆ ಇಬ್ರು ಅರಣ್ಯದಲ್ಲಿ ಒಂದು ವೃಕ್ಷದ ಕೆಳಗಡೆ, ಹಾಸಿಗೆ ಎಲ್ಲ ಮಂಚ ಎಲ್ಲ ಎಂಥದ್ದು ಇಲ್ಲ, ಕೆಳಗಡೆ ಬರೀ ಎಲೆ ಹೂವು ಅದು ಇದು ಹಾಕಿ ಹಾಸಿಗೆಯನ್ನ ಮಾಡಿಕೊಡ್ತಾ ಇದ್ದಾನೆ. ಎಷ್ಟು ನೋವಾಗ್ತದೆ ಲಕ್ಷ್ಮಣನಿಗೆ. ಸರಿ ಆಯ್ತು, ವನವಾಸ ಆಯ್ತು, ಆಮೇಲೆ ರಾವಣನ ಸಂಹಾರ ಆಯ್ತು, ಸೀತಾಮಾತೆಯನ್ನ ಕರ್ಕೊಂಡು ವಾಪಸ್ ಅಯೋಧ್ಯೆಗೆ ಬರ್ತಾರೆ. ರಾಮನ ಪಟ್ಟಾಭಿಷೇಕ ಎಲ್ಲ ಆಯ್ತು. ಆಮೇಲೆ ಏನಾಗತ್ತೆ, ಯಾರೋ ಒಬ್ಬ ಅಯೋಧ್ಯ ವಾಸಿ ತನ್ನ ಪತ್ನಿ ತನ್ನ ಮನೆಯಲ್ಲಿ ಒಂದು ರಾತ್ರಿ ಇರೋದಿಲ್ಲ. ಆಗ ಅವಳು ಮಾರನೇ ದಿನ ವಾಪಸ್ ಮನೆಗೆ ಬಂದಾಗ ಅವನು ಹೇಳ್ತಾನೆ, ನೀನು ಎಲ್ಲಿ ಬಂದಿದ್ಯೋ ಅಲ್ಲಿಗೆ ವಾಪಸ್ ಹೊಟ್ಟೋಗು, ನಾನು ರಾಮನ ತರ ಅಲ್ಲ, ಪರಪುರುಷರ ಮನೆಯಲ್ಲಿ ಇದ್ದಂತಹ ಸ್ತ್ರೀಯನ್ನ ನಾನು ಮತ್ತೆ ಸ್ವೀಕಾರ ಮಾಡಲ್ಲ ಅಂತ ಹೇಳ್ಬಿಡ್ತಾನೆ. ಈ ಮಾತು ರಾಮನಿಗೆ ಕೇಳಿದ ತಕ್ಷಣ ಅವನಿಗೆ ನೋವಾಗುತ್ತೆ. ಅಯ್ಯೋ ಇದೇನಿದು, ನಾನು ಧರ್ಮ ಸಂಸ್ಥಾಪನೆ ಮಾಡಕ್ಕೆ ಬಂದಿದ್ದು, ನನ್ನ ಬಗ್ಗೆ ಈ ಜನರು ಹೀಗೆ ಯೋಚನೆ ಮಾಡ್ತಾ ಇರೋದು ತುಂಬಾ ಒಳ್ಳೆಯ ವಿಷಯವಲ್ಲ. ಹಾಗಾಗಿ ಇದಕ್ಕೆ ನಾನು ಏನಾದ್ರೂ ಮಾಡ್ಲೇಬೇಕು. ಏನ್ ಮಾಡ್ಬೇಕು? ನಾನು ನನ್ನ ಪತ್ನಿಯನ್ನ ತ್ಯಜಿಸಬೇಕು. ಆಗ ಸೀತಾಮಾತೆ ಗರ್ಭಿಣಿ. ಅರೆ, ರಾಮ ಎಷ್ಟು ಧರ್ಮಾಚರಣೆಯಲ್ಲಿ ಎಷ್ಟು ಕಟಿಬದ್ಧನಾಗಿದ್ದ, ಎಷ್ಟು ನಿಷ್ಠುರನಾಗಿದ್ದ ಅಂದ್ರೆ ಅವನು ಲಕ್ಷ್ಮಣನನ್ನ ಕರೆದು ಹೇಳ್ತಾನೆ, ಲಕ್ಷ್ಮಣ, ಸೀತೆಯನ್ನ ನೀನು ಕಾಡಿಗೆ ಬಿಟ್ಬಿಟ್ಟು ಬಾ. ಲಕ್ಷ್ಮಣನಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಸೀತಾಮಾತೆಯನ್ನ ತನ್ನ ತಾಯಿಯಂತೆ ಪರಿಗಣಿಸುವಂತಹ ಅವಳನ್ನ ಹೀಗೆ ನಿರ್ದಾಕ್ಷಿಣ್ಯವಾಗಿ ದಯೆ ಇಲ್ಲದೆ ಕಾಡಿಗೆ ಬಿಟ್ಬಿಟ್ ಬಾ ಅಂದ್ರೆ ಏನರ್ಥ? ಆದ್ರೆ ವೈದಿಕ ಸಂಸ್ಕೃತಿಯಲ್ಲಿ ನಿಯಮಗಳಿವೆ. ಏನು ನಿಯಮ? ಮಕ್ಕಳು ಯಾರ ಮಾತನ್ನ ಕೇಳಬೇಕು? ತಂದೆ ತಾಯಂದಿರ ಮಾತನ್ನ ಕೇಳಬೇಕು. ಚಿಕ್ಕವರು ದೊಡ್ಡವರ ಮಾತನ್ನ ಕೇಳಬೇಕು. ಸೊ ಲಕ್ಷ್ಮಣನ ಕರ್ತವ್ಯ ರಾಮನ ಮಾತನ್ನು ಕೇಳೋದು. ಹರೇ ಕೃಷ್ಣ, ದಯವಿಟ್ಟು ನಿಮ್ಮ ಮೊಬೈಲ್ಗಳನ್ನ ಸ್ವಲ್ಪ ಶಾಂತವಾಗಿ ಮಲಗಿಸಿ ಸ್ವಲ್ಪ ಹೊತ್ತು. ಸೊ ಆಗ ಲಕ್ಷ್ಮಣನಿಗೆ ಬಹಳ ನೋವಾಗತ್ತೆ. ಸೊ ಅವಾಗ ಲಕ್ಷ್ಮಣ ಯೋಚನೆ ಮಾಡ್ತಾನೆ, ನಾನು ತಿರ್ಗಾ ಭಗವಂತನ ತಮ್ಮ ಆಗಲ್ಲ, ನಾನು ಅಣ್ಣನಾಗಿ ಬರ್ತೀನಿ. ಯಾಕೆ ಅಣ್ಣನಾಗಿ ಬರ್ತೀನಿ? ಆಗ ಭಗವಂತನಿಗೆ ಯಾವ ರೀತಿ ಅವನಿಗೆ ಸುಖವಾಗಿಡಬೇಕು ಆ ರೀತಿ ಮಾಡೋದಕ್ಕೆ ನನಗೆ ಹಕ್ಕು ಸಿಗುತ್ತೆ, ನಾನು ದೊಡ್ಡವನಾಗ್ತೀನಿ ಅಂತ. ಹಾಗಾಗಿ ಕೃಷ್ಣ ಬಂದಾಗ ಲಕ್ಷ್ಮಣ ಹೇಗೆ ಬರ್ತಾನೆ? ಯಾವ ರೂಪದಲ್ಲಿ? ಅಣ್ಣನ ರೂಪದಲ್ಲಿ ಬರ್ತಾನೆ ಬಲರಾಮ. ಬಲರಾಮನನ್ನ ಆದಿಗುರು ಅಂತ ಕರೀತಾರೆ. ಆದಿಗುರು. ಯಾಕೆ ಆದಿಗುರು? ಆದಿ ಅಂದ್ರೆ ಏನು? ಎಲ್ಲರಿಗಿಂತ ಮೊದಲ ಗುರು. ಯಾಕೆ ಆದಿಗುರು? ಯಾಕಂದ್ರೆ ಅವನ ಅಸ್ತಿತ್ವವೇ ಕೃಷ್ಣನ ಸೇವೆ. ಅವನ ಅಸ್ತಿತ್ವವೇ ಕೃಷ್ಣನ ಸೇವೆ. ಅವನು ಇರೋದೇ ಕೃಷ್ಣನ ಸೇವೆಗೋಸ್ಕರ. ಇದನ್ನ ನಾವು ಬಲರಾಮ ಪೂರ್ಣಿಮೆ ದಿವಸ ಹೇಳ್ತೀವಿ. ಕೃಷ್ಣ ಸೇವ್ಯ ಭಗವಾನ್, ಮತ್ತೆ ಬಲರಾಮ ಸೇವಕ ಭಗವಾನ್. ಅಂದ್ರೆ ಒಬ್ಬ ಸೇವೆಯನ್ನ ಸ್ವೀಕಾರ ಮಾಡ್ತಾ ಇದ್ದಾನೆ ಆದ್ರೂ ಅವನು ಭಗವಂತ, ಇನ್ನೊಬ್ಬ ಸೇವೆಯನ್ನ ಕೊಡ್ತಾ ಇದ್ದಾನೆ ಆದ್ರೂ ಅವನು ಭಗವಂತ. ಕೃಷ್ಣ ಬಲರಾಮ ಇಬ್ಬರು ಭಗವಂತರು, ಆದ್ರೆ ಒಬ್ಬ ಸೇವೆಯನ್ನ ಮಾಡ್ತಾ ಇದ್ದಾನೆ, ಇನ್ನೊಬ್ಬ ಸೇವೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ. ಇದು ಬಲರಾಮನ ಮನೋಭಾವ. ಸರಿ, ಕಲಿಯುಗ ಆಯ್ತು. ಕಲಿಯುಗಕ್ಕಿಂತ ಮುಂಚೆ ದ್ವಾಪರ ಯುಗದಲ್ಲಿ ಕೃಷ್ಣ ಬಂದ. ಕೃಷ್ಣ ಯಾವಾಗ ಬರೋದು? ಕೃಷ್ಣ ಭೌತಿಕ ಜಗತ್ತಿಗೆ ಬ್ರಹ್ಮನ ದಿನದಲ್ಲಿ ಒಂದ್ಸತಿ. ಬ್ರಹ್ಮನ ದಿನದಲ್ಲಿ ಕೃಷ್ಣ ಒಂದು ಸತಿ ಪ್ರಕಟ ಆಗ್ತಾನೆ, ಒಂದು ಬ್ರಹ್ಮಾಂಡದಲ್ಲಿ. ಬ್ರಹ್ಮನ ದಿನ ಎಷ್ಟು ಸಮಯ? ಹಗಲು 1000 ಚತುರ್ಯುಗ, ರಾತ್ರಿ ಇನ್ನೊಂದು 1000 ಚತುರ್ಯುಗ. 2000 ಚತುರ್ಯುಗ. ಚತುರ್ಯುಗ ಅಂದ್ರೆ ಸತ್ಯ, ತ್ರೇತಾ, ದ್ವಾಪರ, ಕಲಿ, 4 ಯುಗಗಳು ಸೇರಿ ಚತುರ್ಯುಗ ಆಗುತ್ತೆ. ಈ ರೀತಿ 2000 ಚತುರ್ಯುಗದಲ್ಲಿ ಕೃಷ್ಣ ಒಂದು ಬ್ರಹ್ಮಾಂಡದಲ್ಲಿ ಒಂದು ಸತಿ ಅವತರಿಸ್ತಾನೆ. ಕೃಷ್ಣ ದ್ವಾಪರ ಯುಗದಲ್ಲಿ ಪ್ರಕಟನಾದ. ದ್ವಾಪರ ಯುಗದಲ್ಲಿ ಪ್ರಕಟನಾಗಿ ಕೃಷ್ಣ ಏನು ಕೊಟ್ಟ ನಮಗೆ? ಯಾವ ಜ್ಞಾನವನ್ನು ಕೊಟ್ಟ? ಭಗವದ್ಗೀತೆಯನ್ನು ಕೊಟ್ಟ. ಭಗವದ್ಗೀತೆಯಲ್ಲಿ ಕೃಷ್ಣ ಕೊನೆಗೆ ಏನ್ ಹೇಳ್ತಾನೆ? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ.
ಯಾವ ಧರ್ಮ? ಎಲ್ಲಾ ಧರ್ಮ. ಎಲ್ಲಾ ಧರ್ಮವನ್ನು ತ್ಯಜಿಸಿ ನನಗೆ ಶರಣಾಗತರಾಗಿ. ಆದರೆ ಕಲಿಯುಗದ ಜನರು ಭಗವಂತನಿಗೆ ಶರಣಾಗತರಾಗೋದು ಬಹಳ ಕಷ್ಟ. ಯಾಕಂದ್ರೆ ಭಾಗವತದಲ್ಲಿ ಕಲಿಯುಗದ ಜನರ ಬಗ್ಗೆ ವರ್ಣನೆ ಇದೆ. ಮಂದ ಸುಮಂದ ಮತಯೋ ಮಂದ ಭಾಗ್ಯ ಉಪದ್ರುತ. ಮಂದ ಕಲಿಯುಗದ ಜನರು. ಮಂದ ಅಂದ್ರೆ ಏನು? ಲೇಜಿ. ಸುಮಂದ ಮತಯ. ಮಂದ ಮತಯ ಅಂದ್ರೆ ಬುದ್ಧಿ ಇಲ್ಲ ಅಂತ. ಸುಮಂದ ಮತಯ ಅಂದ್ರೆ ತುಂಬಾನೇ ಬುದ್ಧಿ ಇಲ್ಲ ಅಂತ. ಏನ್ ಪ್ರಭು ಹಿಂಗ್ ಹೇಳ್ತಾ ಇದೀರಾ ನೀವು? ನಾವೆಲ್ಲ ಎಷ್ಟು ಬುದ್ಧಿವಂತರು, ಸಾಫ್ಟ್ವೇರು ಅದು ಇದು ಎಲ್ಲ ಮಾಡ್ತಾ ಇದೀವಿ. ನಾನು ಹೇಳ್ತಾ ಇಲ್ಲಪ್ಪ, ಶಾಸ್ತ್ರ ಹೇಳ್ತಾ ಇದೆ. ವ್ಯಾಸದೇವರನ್ನ ಹೋಗಿ ಕೇಳಿ, ಯಾಕಪ್ಪ ನಮ್ಮನ್ನ ಈ ತರ ಮುಟ್ಟಾಡ್ರು ಅಂತ ಕರೀತಾ ಇದ್ದೀರಾ? ಸುಮಂದ ಮತಯ. ಮಂದ ಭಾಗ್ಯ, ದುರ್ಭಾಗ್ಯರು, ದುರ್ಭಾಗಿಗಳು. ಒಳ್ಳೆ ಭಾಗ್ಯ ಇಲ್ಲ, ಮಿಸ್ಫಾರ್ಚೂನ್, ಅನ್ಫಾರ್ಚುನೇಟ್ ಇಂಗ್ಲಿಷಲ್ಲಿ. ಆಮೇಲೆ ಉಪದ್ರುತ. ಉಪದ್ರುತ ಅಂದ್ರೆ ಯಾವಾಗಲೂ ಟೆನ್ಷನ್. ಕೃಷ್ಣ ಯೋಚನೆ ಮಾಡ್ತಾ ಇದ್ದಾನೆ, ನಾನು ಇವ್ರಿಗೆ ಶರಣಾಗತರಾಗೋದಕ್ಕೆ ಹೇಳಿದೆ, ಇವ್ರು ನೋಡಿದ್ರೆ ನನಗೆ ಈ ಕಾರಣ ಇದೆ, ನನಗೆ ಈ ಪ್ರಾಬ್ಲಮ್ ಇದೆ, ನನಗೆ ಆ ಪ್ರಾಬ್ಲಮ್ ಇದೆ, ಇವರೇನು ನನಗೆ ಶರಣಾಗತರಾಗೋದಿಲ್ಲ. ಆದ್ರೆ ಕಲಿಯುಗದ ಜನರಿಗೆ ಹೇಗೆ ಕೃಪೆಯನ್ನು ಕೊಡೋದು? ನಾವೆಲ್ಲ ಬರೋದ್ರ ಬಗ್ಗೆ ಕೃಷ್ಣನಿಗೆ ಬಹಳ ಆತಂಕ ಇತ್ತು. ಚೈತನ್ಯ ಚರಿತಾಮೃತದಲ್ಲಿ ಇದರ ವರ್ಣನೆ ಇದೆ. ಕೃಷ್ಣ, ಇದು ಬಹಳ ಆಳವಾದ ತತ್ವ, ನಾನು ಅಷ್ಟೊಂದು ಆಳಕ್ಕೆ ಇಳಿತಾ ಇಲ್ಲ. ಕೃಷ್ಣ ಗೋಲೋಕ ವೃಂದಾವನದಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾನೆ, ಈ ಕಲಿಯುಗದ ಜನರಿಗೆ ಕೃಪೆಯನ್ನ ಹೇಗೆ ಕೊಡೋದು? ಇವ್ರಿಗೆ ತುಂಬಾ ಕೆಲಸಗಳು, ತುಂಬಾ ವಿಷಯಗಳು ಮಾಡಬೇಕು ಅಂದ್ರೆ ಇವರು ಮಾಡೋದಕ್ಕಾಗೋದಿಲ್ಲ. ಇವ್ರಿಗೆ ಏನಾದ್ರೂ ಸ್ವಲ್ಪ ತುಂಬಾ ಸುಲಭವಾದ ಆದ್ರೆ ಪ್ರಬಲವಾದ ಪವರ್ಫುಲ್ ಪ್ರೋಸೆಸ್ ಕೊಡ್ಬೇಕು. ಸೊ ಆಗ ಕೃಷ್ಣ ಯೋಚನೆ ಮಾಡ್ತಾ ಇದ್ದಾನೆ, ಇವ್ರಿಗೆ ಒಂದು ವಿಶೇಷವಾದ ಪ್ರಕ್ರಿಯೆಯನ್ನ ಕೊಡ್ಬೇಕು. ಹಾಗಾಗಿ ಏನ್ ಮಾಡ್ತೀನಿ, ನಾನೇ ಹೋಗ್ತೀನಿ. ಸ್ವಯಂ ಭಗವಂತ ಈಗ ತಾನೇ ದ್ವಾಪರ ಯುಗದಲ್ಲಿ ಬಂದಿದ್ದ. ಆದ್ರೆ ಭಗವಂತ ಕಲಿಯುಗ ವಾಸಿಗಳಿಗೆ ಅವನಿಗೆ ಇರೋ ಆತಂಕದಿಂದಾಗಿ, ಚಿಂತೆಯಿಂದಾಗಿ, ಅನುಕಂಪದಿಂದಾಗಿ ಅವನೇನ್ ಮಾಡ್ತಾನೆ, ಮತ್ತೆ ಕಲಿಯುಗದಲ್ಲಿ ಬಂದ್ಬಿಡ್ತಾನೆ. ದಯವಿಟ್ಟು ತಿಳ್ಕೊಳ್ಳಿ, ಇದು ಆಗೋದು ಮತ್ತೆ ಬ್ರಹ್ಮನ ಒಂದು ದಿನದಲ್ಲಿ ಒಂದು ಸತಿ ಮಾತ್ರ. ಯಾರು ಬರೋದು? ಕೃಷ್ಣ ಚೈತನ್ಯ ಮಹಾಪ್ರಭುಗಳಾಗಿ ಬರೋದು. ಚೈತನ್ಯ ಮಹಾಪ್ರಭುಗಳು ಯಾರು? ನಾವು ಕೇಳೇ ಇಲ್ವಲ್ಲ ಇವ್ರ ಬಗ್ಗೆ. ಹೌದು, ಯಾಕಂದ್ರೆ ಅವರು ಚನ್ನವತಾರ. ಚನ್ನವತಾರ ಅಂದ್ರೆ ಸೀಕ್ರೆಟ್. ಅವರ ಬರುವಿಕೆಯನ್ನ ವಿಷ್ಣು ಸಹಸ್ರನಾಮದಲ್ಲಿ ಹೇಳಿದ್ದಾರೆ, ಮುನ್ಸೂಚನೆ. ಯಾರು ಕೊಟ್ರು? ಭೀಷ್ಮದೇವರು. ಸುವರ್ಣವರ್ಣ ಹೇಮಾಂಗೋ ವರಾಂಗಶ್ಚಂದನಾಂಗದಿ ಸನ್ಯಾಸ ಕೃಚ್ಛಮ ಶಾಂತೋ ನಿಷ್ಠಾ ಶಾಂತಿ ಪರಾಯಣ. ಸುವರ್ಣವರ್ಣ ಹೇಮಾಂಗೋ. ಸುವರ್ಣ ವರ್ಣ ಹೇಮ ಅಂಗ ಎಲ್ಲ ಒಂದೇ. ಚಿನ್ನ ಅಂಗ ಭಗವಂತನ ಶರೀರ. ಸಾಮಾನ್ಯವಾಗಿ ಕೃಷ್ಣನ ಬಣ್ಣ ಏನು? ದಟ್ಟ ನೀಲಿ ಅಂತೀವಿ. ಆದ್ರೆ ಈ ಒಂದು ರೂಪದ ಬಗ್ಗೆ ವರ್ಣನೆ ಕೊಡ್ತಾ ಇದ್ದಾರೆ. ಸುವರ್ಣ ಬಣ್ಣದ ಶರೀರ, ಕರಿಗಿರೋ ಚಿನ್ನ ಅಂತಾರೆ, ಮೋಲ್ಟನ್ ಗೋಲ್ಡ್. ಕರಿಗಿರೋ ಚಿನ್ನದ ಬಣ್ಣ ಶರೀರ. ಸನ್ಯಾಸ ಕೃಚ್ಛಮ ಶಾಂತು, ಮತ್ತೆ ಸನ್ಯಾಸಿಯಾಗಿ ಬರ್ತಾನೆ. ಯಾರು? ಸ್ವಯಂ ಭಗವಂತ. ಏನಕ್ಕೆ? ನಿಷ್ಠಾ ಶಾಂತಿ ಪರಾಯಣ. ಶಾಂತಿ ಸಂತೋಷವನ್ನ ಎಲ್ಲರಿಗೂ ಕೊಡೋದಕ್ಕೋಸ್ಕರ ಸ್ವಯಂ ಭಗವಂತ ಕಲಿಯುಗದಲ್ಲಿ ಒಂದು ವಿಶೇಷವಾದ ರೂಪದಲ್ಲಿ ಬರ್ತಾನೆ. ಆ ರೂಪ ಚೈತನ್ಯ ಮಹಾಪ್ರಭು, ಗೌರಾಂಗ. ಇವರ ಬಗ್ಗೆ ನಾವು ಆಮೇಲೆ ಹೆಚ್ಚು ವಿಷಯಗಳನ್ನ ತಿಳ್ಕೊಳ್ಳೋಣ. ಸೊ ಚೈತನ್ಯ ಮಹಾಪ್ರಭು ಬಂದಿದ್ದು ಏನಕ್ಕೆ? ನಮಗೆ ಯುಗ ಧರ್ಮವನ್ನ ಕೊಡೋದಕ್ಕೆ ಚೈತನ್ಯ ಮಹಾಪ್ರಭು ಬಂದರು. ಯುಗ ಧರ್ಮ ಅಂದ್ರೇನು? ಯಾವ ಯುಗದಲ್ಲಿ ಯಾವ ಮಾರ್ಗವನ್ನ ಪಾಲನೆ ಮಾಡೋದ್ರಿಂದ ಪರಿಪೂರ್ಣತೆ ಅಥವಾ ಭಗವಂತನ ಸಾಕ್ಷಾತ್ಕಾರ ಆಗತ್ತೆ ಅನ್ನೋದನ್ನ ಯುಗ ಧರ್ಮ ಅಂತ ಕರೀತಾರೆ. ಚೈತನ್ಯ ಮಹಾಪ್ರಭು ನಮಗೆ ನಮ್ಮ ಯುಗ ಧರ್ಮವನ್ನ ಕೊಡಕ್ಕೆ ಬಂದ್ರು. ಕೃತೆ ಧ್ಯಾಯತೋ ವಿಷ್ಣು ತ್ರೇತಾಯಾಮ್ ಯಜತೋ ಮಖೈ ದ್ವಾಪರೇ ಪರಿಚರ್ಯಾಯಾಮ್ ಕಲೌತ ಧರಿ ಕೀರ್ತನಾತ್. ಸತ್ಯಯುಗದಲ್ಲಿ ಏನು ಮಾರ್ಗ ಪರಿಪೂರ್ಣತೆಗೆ? ಧ್ಯಾನ. ಎಷ್ಟು ಧ್ಯಾನ ಮಾಡಬೇಕು? ವಾಲ್ಮೀಕಿ ಮುನಿಗಳು ಸತ್ಯಯುಗದಲ್ಲಿ ಆಯಸ್ಸು ಎಷ್ಟು ಜನರದು? 1,00,000 ವರ್ಷ. 1,00,000 ವರ್ಷದಲ್ಲಿ ವಾಲ್ಮೀಕಿ ಮುನಿ ಎಷ್ಟು ವರ್ಷ ಧ್ಯಾನ ಮಾಡ್ತಾರೆ? 60,000 ವರ್ಷ.
ಅಂದ್ರೆ 1,00,000 ವರ್ಷದಲ್ಲಿ 60,000 ವರ್ಷ ಅಂದ್ರೆ ಎಷ್ಟು ಪರ್ಸೆಂಟೇಜ್ ಆಯ್ತು? 60% ನೀವು ನಿಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಒಂದು ಪ್ರಕ್ರಿಯೆಯಲ್ಲಿ ತೊಡಗಬೇಕು. ಆಗತ್ತಾ? ಎಷ್ಟು ವರ್ಷ ಇರ್ತೀವಿ ನಾವು ಕಲಿಯುಗದಲ್ಲಿ? ಗೊತ್ತಿಲ್ಲ ಪ್ರಭು. ಹಬ್ಬಬ್ಬ ಅಂದ್ರೆ ಎಷ್ಟಪ್ಪ, 70, 80? ಅದರಲ್ಲಿ 60% ಅಂದ್ರೆ 50 ವರ್ಷ ಬೇರೆ ಏನು ಮಾಡಬಾರ್ದು. ಪ್ರಭು ಬೆಳಗ್ಗೆ ಸ್ವಲ್ಪ ಆಫೀಸ್ ಕೆಲಸ ಇದೆ, ಬಂದ್ಬಿಟ್ಟು ಸಾಯಂಕಾಲ ಧ್ಯಾನ ಮಾಡ್ತೀನಿ. ಆಗಲ್ಲ, ಅರ್ಧನೇ ಆಗೋದು ಅವಾಗ. ಸೊ ಅಂದ್ರೆ ಏನರ್ಥ? ಈ ಧ್ಯಾನ ಪ್ರಕ್ರಿಯೆ ನಮ್ಮ ಕಲಿಯುಗಕ್ಕೆ ಆಗೋದಿಲ್ಲ. ಧ್ಯಾನ ಪ್ರಕ್ರಿಯೆ ಕಲಿಯುಗಕ್ಕೆ ಆಗೋದಿಲ್ಲ. ಆಮೇಲೆ ಕೃತೆ ಧ್ಯಾಯತು ವಿಷ್ಣು ತ್ರೇತಾಯಾಮ್ ಯಜತೋ ಮಕೈ. ಮಕೈ ಅಂದ್ರೆ ಸ್ವಾಹ ಸ್ವಾಹ ಸ್ವಾಹ, ಹೊಟ್ಟೆಗೆ ಸ್ವಾಹ ಅಲ್ಲ, ಅಗ್ನಿಗೆ ಸ್ವಾಹ. ಸೊ ಸ್ವಾಹ. ಅರೆ ಈ ಸ್ವಾಹ ಹೆಂಗೆ? ದೀಪ ಶಂಕರಪ್ರಭು ಹೆಂಗ್ ದೀಪ ಹಚ್ಚಿದ್ರಿ ನೀವು? ಏನ್ ತಗೊಂಡ್ರಿ? ಮ್ಯಾಚ್ ಸ್ಟಿಕ್ ತಗೊಂಡ್ರಿ. ತ್ರೇತಾಯುಗದಲ್ಲಿ ಹೆಂಗ್ ಹಚ್ತಾ ಇದ್ರು ಬೆಂಕಿ? ಮಂತ್ರ. ಅದು ಅವರ ಯೋಗ್ಯತೆ, ಅದು ಬ್ರಾಹ್ಮಣತ್ವ. ಸಿಗ್ತಾರ ಕಲಿಯುಗದಲ್ಲಿ? ಆಗಲ್ಲ. ಆಮೇಲೆ ದ್ವಾಪರೇ ಪರಿಚರ್ಯಾಯಾಮ್. ಪರಿಚರ್ಯಾಯಾಮ್ ಅಂದ್ರೆ ತೀರ್ಥಕ್ಷೇತ್ರಗಳಿಗೆ ಪ್ರಯಾಣ ಬೆಳೆಸೋದು. ತೀರ್ಥಕ್ಷೇತ್ರಗಳಿಗೆ ಹೋಗೋ ಉದ್ದೇಶ ಏನು? ಅಲ್ಲಿರೋ ಸಾಧುಗಳಿಂದ ಶ್ರವಣ ಮಾಡೋದು. ಈಗಿನ ಕಾಲದಲ್ಲಿ ನೀವು ತೀರ್ಥಕ್ಷೇತ್ರಕ್ಕೆ ಹೋದ್ರೆ ಯಾರು ಸಿಗ್ತಾರ ಸಾಧುಗಳು? ಸಿಕ್ಕಿದ್ರು ಗೊತ್ತಿಲ್ಲ ನಿಜವಾದ ಸಾಧುನೋ ಡೋಂಗಿ ಸಾಧುನೋ ಅಂತ. ಸೊ ತೀರ್ಥಯಾತ್ರೆಗಳು, ತೀರ್ಥಕ್ಷೇತ್ರಗಳು ಆಗೋದಿಲ್ಲ. ಹಾಗಾಗಿ ಕಲೋತದ್ ಹರಿಕೀರ್ತನ. ಹಾಗಾಗಿ ಕಲಿಯುಗದಲ್ಲಿ ಏನ್ ಮಾಡ್ಬೇಕು? ಹರಿಕೀರ್ತನೆ ಮಾಡ್ಬೇಕು. ಯಾವ ಹರಿ, ಯಾವ ಕೀರ್ತನೆ, ಯಾವ ನಾಮ, ಅದನ್ನ ಕೊಡೋಕ್ಕೋಸ್ಕರ ಚೈತನ್ಯ ಮಹಾಪ್ರಭುಗಳು ಬಂದ್ರು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಇತಿ ಷೋಡಶಕ ನಾಮ್ನಾಂ ಕಲಿಕಲ್ಮಷನಾಶನಂ ನಾಥ ಪರತರೋಪಾಯ ಸರ್ವವೇದೇಶು ದೃಶ್ಯತೆ. ಇತಿ ಷೋಡಶಕ ನಾಮ್ನಾಂ, ಈ 16 ನಾಮಗಳ ಮಂತ್ರವನ್ನ ಕೊಡೋದಕ್ಕೋಸ್ಕರ ಚೈತನ್ಯ ಮಹಾಪ್ರಭುಗಳು ಬಂದರು. ಸರಿ, ಚೈತನ್ಯ ಮಹಾಪ್ರಭು ಬಂದ್ರು ಕಲಿಯುಗದಲ್ಲಿ, ನಮಗೆ ಯುಗ ಧರ್ಮವನ್ನ ತಗೊಂಡು ಬಂದ್ರು. ಇವಾಗ ಇದನ್ನ ಎಲ್ಲರಿಗೂ ಹೇಗೆ ಕೊಡೋದು? ಎಲ್ಲರಿಗೂ ಕೊಡೋದಕ್ಕೆ ಯಾರು ಬಂದ್ರು? ನಿತ್ಯಾನಂದ ಪ್ರಭುಗಳು. ನಿತ್ಯಾನಂದ ಪ್ರಭುಗಳು ಏನನ್ನ ಕೊಡಕ್ಕೆ ಬಂದ್ರು? ನಿತ್ಯ ಆನಂದದ ಮಾರ್ಗವನ್ನ ಕೊಡಕ್ಕೆ ಬಂದ್ರು. ಯಾವುದು ಅದು ಮಾರ್ಗ? ಹರೇ ಕೃಷ್ಣ ಮಹಾಮಂತ್ರದ ಜಪ. ಸೊ ನಿತ್ಯಾನಂದ ಪ್ರಭುಗಳು ಚೈತನ್ಯ ಮಹಾಪ್ರಭುಗಳ ಒಂದು ಈ ಕಲಿಯುಗಕ್ಕಾಗಿರೋ ಯುಗ ಧರ್ಮವನ್ನ ಎಲ್ಲರಿಗೂ ಹರಡೋಕ್ಕೋಸ್ಕರ ಬಂದಿದ್ದು ನಿತ್ಯಾನಂದ ಪ್ರಭುಗಳು. ಇವಾಗ ಚೈತನ್ಯ ಮಹಾಪ್ರಭು ಇದ್ದಾಗ ದೊಡ್ಡ ದೊಡ್ಡ ವ್ಯಕ್ತಿಗಳು, ಯಾಕಂದ್ರೆ ಚೈತನ್ಯ ಮಹಾಪ್ರಭು ಸ್ವಯಂ ಕೃಷ್ಣ, ಅವರ ಜೊತೆ ಇರಕ್ಕೆ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಎಲ್ಲ. ಹೌದಾ? ನಿತ್ಯಾನಂದ ಪ್ರಭು ಅಂದ್ರೆ ಯಾರು? ಬಲರಾಮ. ಸೊ ಬಲರಾಮ ಇದ್ದಾರೆ. ಆಮೇಲೆ ಚೈತನ್ಯ ಮಹಾಪ್ರಭುಗಳ ಜೊತೆ ಇನ್ನೊಬ್ರು ಅವ್ರಿಗೆ ಬಹಳ ಆಪ್ತರು. ಯಾರು? ಹರಿದಾಸ್ ಠಾಕೂರ್. ಈ ಹರಿದಾಸ್ ಠಾಕೂರ್ನ ನಾವು ನಾಮಾಚಾರ್ಯ ಅಂತ ಕರಿತೀವಿ. ಈ ಹರಿದಾಸ್ ಠಾಕೂರ್ ಯಾರು? ಬ್ರಹ್ಮನಿಗೆ ತುಂಬಾ ಕೆಲಸ ಇರುತ್ತಲ್ವಾ. ಯಾರೋ ಒಂದು ಸಾಮಾನ್ಯ ಕಂಪನಿ CEO ಇದ್ರೇನೆ ಎಷ್ಟೊಂದು ಕೆಲಸ ಇರುತ್ತೆ. ಇವನ್ ಫುಲ್ ಬ್ರಹ್ಮಾಂಡದ CEO. ಸೊ ಅವನಿಗೆ ಎಷ್ಟು ಕೆಲಸ ಇರಬೇಕು. ಸೊ ಅವನ ಅನ್ಸತಿ ಕೃಷ್ಣ ಹತ್ರ ಕೇಳ್ತಾನೆ, ಪಾ ಕೃಷ್ಣ, ನಂಗೆ ಸ್ವಲ್ಪ ಸಬ್ಯಾಟಿಕಲ್ ಬೇಕು ಅಂತ. ಸಬ್ಯಾಟಿಕಲ್ ಅಂದ್ರೆ ಏನು? ಸ್ವಲ್ಪ ದಿನ ನನಗೆ ಕೆಲಸದಿಂದ ಸ್ವಲ್ಪ ಬಿಟ್ಟು ರಜಾ ಕೊಟ್ಬಿಡು. ಸಬ್ಯಾಟಿಕಲ್. ಸೊ ಏನ್ ಮಾಡ್ಬೇಕಪ್ಪ? ಎಲ್ಲಿಗೆ ಹೋಗ್ಬೇಕು? ಇಟಲಿಗೆ ಹೋಗ್ಬೇಕು, ಫ್ರಾನ್ಸ್ಗೆ ಹೋಗ್ಬೇಕು? ಇಲ್ಲ ಇಲ್ಲ ಇಲ್ಲ, ಎಲ್ಲಿಗೆ ಬರ್ಬೇಕು? ಭಾರತಕ್ಕೆ ಬರ್ಬೇಕು. ಭಾರತಕ್ಕೆ ಬಂದು ಏನ್ ಮಾಡ್ಬೇಕು? ನನಗೆ ಬೇರೆ ಏನು ಕೆಲಸ ಇರಬಾರ್ದು, ನಾನು ಸುಮ್ಮನೆ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ಕೊಂಡಿರ್ಬೇಕು ಯಾವಾಗ. ದಯವಿಟ್ಟು ಇದೊಂದು ಅವಕಾಶ ಮಾಡಿಕೊಡ್ತೀರಿ. ಓಕೆ ಭಗವಂತ ತಥಾಸ್ತು ಅಂತ. ಸೊ ಹಾಗಾಗಿ ಬ್ರಹ್ಮ ಮುಸಲ್ಮಾನರ ಕುಟುಂಬದಲ್ಲಿ ಜನ್ಮ ಪಡಿತಾರೆ. ಯಾಕೆ ಮುಸಲ್ಮಾನರ ಕುಟುಂಬದಲ್ಲಿ? ಜಗತ್ತಿಗೆ ತೋರ್ಸೋದಕ್ಕೆ ಈ ಹರಿನಾಮಕ್ಕೆ ಯಾವ ನಿಯಮ ನಿಬಂಧನೆಗಳು ಇಲ್ಲ, ಎಲ್ಲರಿಗೂ ಇದಿರೋದು ಅನ್ನೋದನ್ನ ತೋರ್ಸೋದಕ್ಕೆ
ಬ್ರಹ್ಮ ಮುಸಲ್ಮಾನರ ಕುಟುಂಬದಲ್ಲಿ ಹರಿದಾಸ ಠಾಕೂರರಾಗಿ ಬಂದು ನಾಮಾಚಾರ್ಯರಾಗ್ತಾರೆ. ಅಂದ್ರೆ ಈ ನಾಮದ ಬಗ್ಗೆ ಸಂಪೂರ್ಣ ವಿಷಯವನ್ನ ಅಥವಾ ನಾಮದ ಮಹಿಮೆಯನ್ನ ತೋರಿಸ್ಕೊಡಕ್ಕೆ ಅವರು ಬರ್ತಾರೆ. ಸೊ ಇವಾಗ ಕೃಷ್ಣನ ಜೊತೆ ಯಾರಿದ್ದಾರೆ? ಚೈತನ್ಯ ಮಹಾಪ್ರಭುಗಳ ಜೊತೆ ಯಾರಿದ್ದಾರೆ? ಒಂದ್ ಕಡೆ ಬಲರಾಮ ನಿತ್ಯಾನಂದ ಪ್ರಭುಗಳು, ಇನ್ನೊಂದ್ ಕಡೆ ಹರಿದಾಸ ಠಾಕೂರು ಬ್ರಹ್ಮ. ನಾ ಹೇಳ್ತೀವಿ ದೇವೇಶ್ ಸಮರ್ಥ್ ಹೋಗ್ರಪ್ಪ ಸೇವೆ ಮಾಡ್ಕೊಂಡ್ ಬನ್ನಿ, ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಂಡ್ ಬನ್ನಿ. ಸೊ ಚೈತನ್ಯ ಮಹಾಪ್ರಭುಗಳು ಏನ್ ಹೇಳಿದ್ರು, ಇವರಿಬ್ರು ಕರೆದ್ರು, ನಿತ್ಯಾನಂದ ಪ್ರಭುಗಳು ಮತ್ತೆ ಹರಿದಾಸ್ ಠಾಕೂರನ್ನು ಕರೆದ್ಬಿಟ್ಟು ಹೇಳಿದ್ರು, ಹೋಗಿ ನಿಮಗೆ ಕೆಲಸ ಇದೆ. ಏನು ಕೆಲಸ? ಪ್ರತಿಯೊಂದು ಮನೆಗೂ ಹೋಗಬೇಕು. ಪ್ರತಿಯೊಂದು ಮನೆಗೆ ಹೋಗಿ ಬಾಗಿಲು ಬಡೀರಿ. ಅಪ್ಪ ಯಾರು ಇದ್ದೀರಾ ಒಳಗಡೆ? ಮನೆ ಒಳಗಡೆ ಯಾರೋ ಬಂದು ಬಾಗಿಲು ತೆಗಿತಾರ. ಅವಾಗ ಏನ್ ಹೇಳ್ಬೇಕು ನೀವು? ಸ್ವಾಮಿ ನಿಮ್ಮಲ್ಲಿ ಒಂದು ಕೋರಿಕೆ ಇದೆ, ದಯವಿಟ್ಟು ಇದನ್ನ ನೆರವೇರಿಸಿ, ನಿಮ್ಗೆ ಇದರಿಂದ ಬಹಳ ಒಳ್ಳೇದಾಗತ್ತೆ. ಸರಿ ಹೇಳಿ ಏನ್ ಮಾಡ್ಬೇಕು? ಕೃಷ್ಣನ ನಾಮವನ್ನ ತಗೊಳ್ಳಿ, ಕೃಷ್ಣನ ಪೂಜೆಯನ್ನ ಮಾಡಿ, ಕೃಷ್ಣನ ವಿಷಯಗಳನ್ನ ತಿಳ್ಕೊಳ್ಳಿ. ಬೋಲೋ ಕೃಷ್ಣ, ಭಜೋ ಕೃಷ್ಣ, ಕೊರೋ ಕೃಷ್ಣ ಶಿಖ. ಸೊ ಇದು ನಿಮ್ಮ ಸೇವೆ. ಪ್ರತಿಯೊಬ್ಬರು ಮನೆಯಲ್ಲೂ ಹೋಗ್ಬಿಟ್ಟು ನೀವು ಈ ಸೇವೆಯನ್ನು ಮಾಡ್ಬೇಕು. ಓಕೆ. ಸೊ ನಿತ್ಯಾನಂದ ಪ್ರಭುಗಳು ಹರಿದಾಸ್ ಠಾಕೂರ್ ದಿನ ಹೋಗ್ತಾ ಇದ್ರು ಎಲ್ಲರ ಮನೆ. ಏನ್ ಪೂಜಾರಿ ಪ್ರಭು ರೆಡಿನಾ ಹೋಗಕ್ಕೆ? ಸೊ ಹೋಗಿ ದಿನ ಆಮೇಲೆ ಸಂಜೆ ಏನು ಹೋಗ್ಬಿಟ್ಟು ರಿಪೋರ್ಟ್ ಕೊಡ್ಬೇಕು. ಸುಮ್ನೆ ಆಯ್ತು ಇವತ್ತು ಹೋಗಿ ಮಲ್ಕೊಂಬಿಡೋಣ, ಇಲ್ಲ, ಚೈತನ್ಯ ಮಹಾಪ್ರಭುಗೆ ಸಂಜೆ ರಿಪೋರ್ಟ್ ಹೋಗ್ಬೇಕು. ಏನ್ ರಿಪೋರ್ಟ್? ಅವರೇ ಹೋಗಿ ಹೇಳ್ಬೇಕು, ಎಷ್ಟು ಮನೆಗೆ ಹೋದ್ರಿ, ಎಷ್ಟು ಜನಕ್ಕೆ ಕೃಪೆ ಹೋಯ್ತು, ಇದು ರಿಪೋರ್ಟ್. ನಮ್ ಟೆಂಪಲ್ ಅಲ್ಲಿ ನಮ್ಗೆ ರಿಪೋರ್ಟ್ ಕೊಡಿ ಅಂದ್ರೆ ಎಲ್ಲರೂ ಗೋಳಾಡ್ತಾರೆ ಅಯ್ಯೋ ಅಂತ. ಚೈತನ್ಯ ಮಹಾಪ್ರಭುಗಳಿಂದ ಬಂದಿರೋದು ರಿಪೋರ್ಟ್ ಪ್ರೆಸೆಂಟ್ ಮಾಡೋದು, ಇವಾಗಲ್ಲ. ಸೊ ಸರಿ, ಹಿಂಗೆ ನಡೀತಾ ಇತ್ತು. ಒಂದಿನ ಏನಾಗತ್ತೆ, ಅವ್ರು ಇದ್ದಿದ್ದು ಜಾಗದಲ್ಲಿ ನಾದಿಯಾನಲ್ಲಿ ಅಲ್ಲಿ ಇಬ್ರು ಬಹಳ ದುಷ್ಟರಿದ್ರು. ಒಳ್ಳೆ ಕುಟುಂಬದಲ್ಲಿ ಜನ್ಮ ಪಡ್ಕೊಂಡಿದ್ರು, ಆದ್ರೆ ದುಷ್ಟರಾಗೋದು. ಅವ್ರ ಹೆಸರು ಜಗಾಯ್ ಮತ್ತೆ ಮಾಧಾಯ್ ಅಂತ. ಈ ಜಗಾಯ್ ಮಾಧಾಯ್ ಬ್ರಾಹ್ಮಣ ಕುಟುಂಬದಲ್ಲಿ ಜನ್ಮ ಪಡ್ಕೊಂಡಿದ್ರು ಕೂಡ ಅವರು ಬಹಳ ಕೆಟ್ಟ ಗುಣಗಳನ್ನ ಬೆಳೆಸ್ಕೊಂಡ್ಬಿಟ್ಟಿದ್ರು. ಕುಡುಕರು, ವೇಷರಿಂದೆ ಹೋಗುವಂಥವ್ರು, ಈ ರೀತಿ ಬಹಳ ಪತಿತರಾಗೋಗಿದ್ರು. ಮತ್ತೆ ಇವ್ರ ಕೆಲಸ ಏನು ಅಂದ್ರೆ ಎಲ್ಲ ಕಡೆ ಗಲಾಟೆ ಮಾಡೋದು. ಸೊ ಒಂದ್ ದಿವಸ ನೋಡ್ತಾರೆ ನಿತ್ಯಾನಂದ ಪ್ರಭು ಮತ್ತೆ ಹರಿದಾಸ್ ಠಾಕೂರ್ ಎಲ್ಲ ಒಂದು ಮಾರ್ಕೆಟ್ ಅಲ್ಲಿ ಎಲ್ಲ ನಿಂತ್ಕೊಂಡಿದ್ದಾರೆ. ಇವ್ರನ್ನ ನೋಡ್ತಾ ಇದಾರೆ. ಮಧ್ಯದಲ್ಲಿ ಏನು ಇವರಿಬ್ರು ಏನೋ ತಮಾಷೆ ಮಾಡ್ತಾ ಇದಾರೆ, ಏನೋ ಎಲ್ಲರೂ ಸೇರ್ಕೊಳ್ಳೋಂಥ ರೀತಿಯಲ್ಲಿ ಏನೋ ಕೆಲಸ ಮಾಡ್ತಾ ಇದಾರೆ, ಮಾಡಬಾರ್ದು ಕೆಲಸ. ಸೊ ನಿತ್ಯಾನಂದ ಪ್ರಭುಗಳು ಅಲ್ಲಿ ನಿಂತಿದ್ದಂತ ಯಾರೋ ಒಬ್ಬ ವ್ಯಕ್ತಿಯನ್ನ ಕೇಳ್ತಾರೆ, ಇವ್ರು ಯಾರು? ಅವ್ರು ಹೇಳ್ತಾರೆ, ಅಯ್ಯೋ ಸ್ವಾಮಿ ನಿಮ್ಗೆ ಗೊತ್ತಿಲ್ವಾ ಇವರು ಬಹಳ ಫೇಮಸ್ ನಾದ್ಯಾನಲ್ಲಿ, ಯಾರು ಇವ್ರ ಹತ್ರ ಹೋಗಲ್ಲ. ನೀವು ದಯವಿಟ್ಟು, ನೀವು ಸಂತರಂಗೆ ಕಾಣ್ತಾ ಇದೀರಾ, ನೀವು ದಯವಿಟ್ಟು ಅವ್ರ ಹತ್ರ ಹೋಗ್ಬೇಡಿ, ಅವರಿಂದ ದೂರನೇ ಇರಿ. ಅವ್ರು ಯಾರಿಗೆ ಬೇಕಾದ್ರೆ ಏನ್ ಬೇಕಾದ್ರೆ ಮಾಡ್ಬೋದು ಅಂತ ಹುಚ್ಚರು. ನಿತ್ಯಾನಂದ ಪ್ರಭುಗಳು ಯೋಚನೆ ಮಾಡ್ತಾ ಇದಾರೆ, ಹೌದಾ ಅಂತ ಹುಚ್ಚರ? ಇವಾಗ ಭಗವಂತ ಬಂದಿರೋದೇ ಇಂಥ ಹುಚ್ಚರನ್ನ ಸರಿ ಮಾಡ್ಸಕ್ಕೆ ಅಲ್ವಾ? ಸೊ ನಿತ್ಯಾನಂದ ಪ್ರಭುಗಳು ಯೋಚನೆ ಮಾಡ್ತಾ ಇದಾರೆ, ನಾನು ಹೆಂಗಾದ್ರು ಮಾಡಿ ಇವರಿಗೆ ನನ್ನ ಸ್ವಾಮಿಯ ಕೃಪೆಯನ್ನ ಕೊಟ್ಟುಬಿಟ್ರೆ ಆಗ ಈ ನನ್ನ ಸ್ವಾಮಿ ಸಂಪೂರ್ಣವಾಗಿ ಜಗತ್ತಿನಲ್ಲಿ ಪ್ರಸಿದ್ಧರಾಗೋಗ್ತಾರೆ. ಅವಾಗ ಎಲ್ಲರೂ ಬಂದು ಈ ಒಂದು ಮಾರ್ಗವನ್ನ ತಾವೇ ಬಂದು ಸ್ವೀಕಾರ ಮಾಡ್ತಾರೆ. ಈ ಅವಕಾಶವನ್ನು ಬಿಡಬಾರದು ಅಂತ. ಇನ್ನೊಂದು ಗ್ರಂಥ ಇದೆ, ಚೈತನ್ಯ ಭಾಗವತ ಅಂತ. ಈ ಚೈತನ್ಯ ಭಾಗವತದಲ್ಲಿ ಇದರ ಬಹಳ ಸುಂದರ ವರ್ಣನೆ ಇದೆ. ನಿತ್ಯಾನಂದ ಪ್ರಭು ಮತ್ತೆ ಹರಿದಾಸ್ ಠಾಕೂರರ ನಡುವೆ ಒಂದು ಸಂವಾದ ಆಗುತ್ತೆ. ಅಷ್ಟೊಂದು ಚರ್ಚೆ ಮಾಡಕ್ಕೆ ಇವತ್ತು ಸಮಯ ಇಲ್ಲ. ನಿತ್ಯಾನಂದ ಪ್ರಭುಗಳು ಸ್ವಲ್ಪ ತುಂಬಾ ಪ್ರಚಾರಕ್ಕೆ ಅವರಿಗೆ ಬಹಳ ಫೈರ್ ಇತ್ತು. ಅಂದ್ರೆ ಬಿಡೋದಿಲ್ಲ, ಯಾರನ್ನೂ ಬಿಡಲ್ಲ. ಹರಿದಾಸರು ಹೇಳ್ತಾ ಇದಾರೆ, ಅಯ್ಯೋ ನಿತ್ಯಾನಂದ ಪ್ರಭು ಯಾಕಪ್ಪ ಇವ್ರ ಹತ್ರ ಹೋಗಿ ಸಿಕ್ಕಾಕೋಬೇಕಾ? ಇಲ್ಲ ಇಲ್ಲ ಇಲ್ಲ, ಇವ್ರು ಕೃಪೆ ಕೊಡ್ಲೇಬೇಕು. ಸರಿ, ಕೇಳಲ್ಲ ನಿತ್ಯಾನಂದ ಪ್ರಭು, ಕೇಳಲ್ಲ. ಹರಿದಾಸ್ ಠಾಕೂರ್ ಹೇಳಿ ಸರಿ ಹೋಗ್ತಾರೆ. ಸರಿ, ನಿತ್ಯಾನಂದ ಪ್ರಭು ಅವರಿಬ್ರು ಮುಂದೆ ನಿಂತ್ಕೊಂಡು ಕೈ ಜೋಡಿಸಿ, ಅಪ್ಪ ಸ್ವಾಮಿಗಳೇ, ದಯವಿಟ್ಟು ಕೃಷ್ಣನ ನಾಮವನ್ನ ತಗೊಳ್ಳಿ, ಕೃಷ್ಣನ ಆರಾಧನೆಯನ್ನ ಮಾಡಿ, ಮತ್ತೆ ಕೃಷ್ಣನ ಬಗ್ಗೆ ಶ್ರವಣ ಮಾಡಿ. ಕುಡಿದು ಬಿಟ್ಟಿದ್ದಾರೆ, ಇವ್ರಿಗೆ ಏನ್ ಗೊತ್ತಾಗುತ್ತೆ? ಹಿಂದಿನ ಕಾಲದಲ್ಲಿ ಕುಡಿಯೋದಂದ್ರೆ ಯಾವ್ದ್ರಲ್ಲಿ? ಬಾಟ್ಲ್ ಇರ್ತಾ ಇರ್ಲಿಲ್ಲ.
ಹಿಂದಿನ ಕಾಲದಲ್ಲಿ ಮಡಕೆ. ಸೊ ಮಡಕೆ ಕುಡಿತಾ ಇದ್ದಾರೆ. ಕುಡಿದು ಈ ಇಬ್ಬರಲ್ಲಿ ಒಬ್ಬ ಸ್ವಲ್ಪ ಜಾಸ್ತಿನೇ ದುಷ್ಟ, ಮಾಧಾಯ್. ಅವನೇನ್ ಮಾಡ್ತಾನೆ, ಇವ್ರ ಹತ್ರ ಬಂದು ಮಾತಾಡಿದ್ ನೋಡಿ ಆ ಕುಡಿದಿದ್ದ ಅಮಲಿನಲ್ಲಿ ಅವನೇನ್ ಮಾಡ್ತಾನೆ, ಆ ಮಡಕೆಯನ್ನ ತಗೊಂಡು ನಿತ್ಯಾನಂದ ಪ್ರಭುಗಳ ಹಣೆಗೆ ಹೊಡಿತಾನೆ. ನೋಡಿ, ಮಡಕೆ ಹಣೆಯ ಮೇಲೆ ಗಾಯ ಆಗತ್ತೆ, ರಕ್ತ ಸುರಿಯತ್ತೆ. ನಮ್ಗೆ ಯಾರು ಹಿಂಗೆ ಮಾಡಿದ್ರಲ್ಲ, ಇದಕ್ಕಿಂತ ಹತ್ರ ಒಂದ್ ಸ್ವಲ್ಪ ಸ್ಕ್ರಾಚ್ ಆದ್ರೂ ಕೂಡ ನಾವೇನ್ ಮಾಡ್ತೀವಿ, ನಾನು ಯಾರು ಗೊತ್ತಾ, ಯಾರು ಅಲ್ಲ ನಾನು, ಆದ್ರೂ ನಾನು ಯಾರು ಗೊತ್ತಾ, ಫೋನ್ ಮಾಡ್ತೀನಿ ತಗೊಳ್ಳಿ. ಹೋದ್ಸತಿ ಪೊಲೀಸ್ ಸೊ ನಿತ್ಯಾನಂದ ಪ್ರಭುಗಳು ಯೋಚನೆ ಮಾಡ್ತಾ ಇದಾರೆ. ಆದ್ರೆ ಅವ್ರಿಗೆ ಗೊತ್ತಾಗ್ಬಿಡ್ತು, ಚೈತನ್ಯ ಮಹಾಪ್ರಭುಗಳಿಗೆ ಇದು ಗೊತ್ತಾಗತ್ತೆ, ಅವ್ರು ಬಂದು ಬಹಳ ಸಿಟ್ಟಾಗ್ತಾರೆ ಅಂತ. ಅಷ್ಟೊತ್ತಿಗೆ ಚೈತನ್ಯ ಮಹಾಪ್ರಭುಗಳು ಅಲ್ಲಿ ಪ್ರಕಟ ಆಗಿ ಹೋಗ್ತಾರೆ ಇವರಿದ್ದ ಜಾಗದಲ್ಲಿ. ಯಾಕಂದ್ರೆ ಚೈತನ್ಯ ಮಹಾಪ್ರಭುಗಳ ಮನಸ್ಸಿನಲ್ಲಿ ಏನು, ಯಾರೋ ವ್ಯಕ್ತಿ ನನ್ನ ನಿತಾಯಿಗೆ ತೊಂದರೆ ಕೊಟ್ಟಿದ್ದಾರೆ, ನನ್ನ ನಿತಾಯಿ. ಯಾಕಂದ್ರೆ ಚೈತನ್ಯ ಮಹಾಪ್ರಭುಗೆ ನಿತ್ಯಾನಂದ ಪ್ರಭು ಅಂದ್ರೆ ಪ್ರಾಣ. ನನ್ನ ನಿತಾಯಿಗೆ ಯಾರೋ ತೊಂದರೆ ಕೊಟ್ಟಿದ್ದಾರೆ, ಆ ವ್ಯಕ್ತಿಯನ್ನ ನಾನು ಜೀವಂತವಾಗಿ ಉಳಿಸಲ್ಲ ಅನ್ಬಿಟ್ಟು ಏನ್ ಮಾಡ್ತಾರೆ, ಸುದರ್ಶನ ಚಕ್ರವನ್ನ ಆಹ್ವಾನ ಮಾಡ್ತಾರೆ. ಸುದರ್ಶನ ಚಕ್ರವನ್ನ ಆಹ್ವಾನ ಮಾಡಿದ ತಕ್ಷಣ ನಿತ್ಯಾನಂದ ಪ್ರಭುಗಳಿಗೆ ಗೊತ್ತಾಯ್ತು, ಇವ್ರ ಪ್ರಾಣ ಹೋಗತ್ತಿವಾಗ ಅನ್ಬಿಟ್ಟು ತಕ್ಷಣ ಏನ್ ಮಾಡ್ತಾರೆ, ಚೈತನ್ಯ ಮಹಾಪ್ರಭುಗಳ ಪಾದಗಳಲ್ಲಿ ಬೀಳ್ತಾರೆ. ಚೈತನ್ಯ ಮಹಾಪ್ರಭುಗಳೇ, ಗೌರಾಂಗ ದಯವಿಟ್ಟು ಹೀಗೆ ಮಾಡಬೇಡಿ, ನೀವು ಬಂದಿರೋದು ಕಲಿಯುಗದ ಜನರ ಪತಿತರರಿಗೆ ನೀವು ಉದ್ಧಾರ ಮಾಡಕ್ಕೆ ಬಂದಿದ್ದೀರಾ. ಈ ಕಲಿಯುಗದಲ್ಲಿ ನೀವು ಜಗಾಯ್ ಮಾಧಾಯರನ್ನ ಕೊಂದ್ರೆ ಕಲಿಯುಗದಲ್ಲಿರೋ ಪ್ರತಿಯೊಬ್ಬರನ್ನು ಕೊಂದ್ಬೇಕಾಗತ್ತೆ. ಯಾಕಂದ್ರೆ ಎಲ್ಲರೂ ಕೂಡ ಚಿಕ್ಕ ಪುಟ್ಟ ಜಾಗಾಯ್ ಮಾಧಾಯರು. ಹಾಗಾಗಿ ದಯವಿಟ್ಟು ನೀವು ಅವರನ್ನ ಕ್ಷಮಿಸ್ಬಿಡಿ. ನೋಡಿ, ಯಾರೋ ಅವರಿಗೆ ಅಷ್ಟು ತೊಂದರೆಯನ್ನ ಮಾಡಿದಂತ ವ್ಯಕ್ತಿಗೆ ಇವರು ಚೈತನ್ಯ ಮಹಾಪ್ರಭುಗಳ ಪಾದಗಳಲ್ಲಿ ಬಿದ್ದು ಬೇಡ್ಕೋತಾ ಇದ್ದಾರೆ, ದಯವಿಟ್ಟು ಅವರನ್ನ ಕ್ಷಮಿಸ್ಬಿಡಿ. ಕ್ಷಮಿಸೋದು ಮಾತ್ರ ಅಲ್ಲ, ಅವರಿಗೆ ಕೃಪೆಯನ್ನ ಕೊಡಿ, ಸೊ ಇದರಿಂದ ನಮಗೆ ನಿತ್ಯಾನಂದ ಪ್ರಭುಗಳು ಕಲಿಸ್ತಾ ಇದ್ದಾರೆ. ನಿತ್ಯಾನಂದ ಪ್ರಭುಗಳ ಕೆಲಸ ಪ್ರಚಾರಕರ ಕೆಲಸ. ಪ್ರಚಾರಕರು ಅಂದ್ರೆ ಇಂತಹ ಅಪಾಯಗಳನ್ನ ಎದುರಿಸೋದಕ್ಕೆ ಸಿದ್ಧರಾಗಿರಬೇಕು. ಅದರ ಜೊತೆಗೆ ಬಹಳ ತಾಳ್ಮೆಯಿಂದ ಸಂಪೂರ್ಣವಾಗಿ ಭಗವಂತನ ಮೇಲೆ ಅವಲಂಬಿತರಾಗಿರ್ಬೇಕು. ನಾನು ನನ್ನದು ಅಂತ ಅಹಂಕಾರ ಇಟ್ಕೊಂಡು ನಾವು ಪ್ರಚಾರ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಆ ಪ್ರಚಾರಕ್ಕೆ ಬರೋ ಶಕ್ತಿ ಯಾರಿಂದ ಬರೋದು, ನಿತ್ಯಾನಂದ ಪ್ರಭುಗಳಿಂದ. ಆಗ ಚೈತನ್ಯ ಮಹಾಪ್ರಭು ಈ ಜಗಾಯ್ ಮಾಧಾಯ ಕಡೆ ತಿರುಗಿ ಹೇಳ್ತಾರೆ, ನೀವು ಎಂತಹ ಭಾಗ್ಯವಂತರು ನೋಡಿ, ಸ್ವಯಂ ನನ್ನ ನಿತಾಯ್ ನಿಮಗೆ ಕೃಪೆಯನ್ನ ಕೊಡೋಕೆ ನನಗೆ ಹೇಳ್ತಾ ಇದ್ದಾನೆ. ಇದಕ್ಕಿಂತ ನಿಮಗೆ ದೊಡ್ಡ ಭಾಗ್ಯ ಎಲ್ಲಿಂದ ಸಿಗಕ್ಕೆ ಸಾಧ್ಯ. ಆದ್ರೆ ನಾನು ನಿಮಗೆ ಕೃಪೆಯನ್ನ ಕೊಡೋಕೆ ಸಿದ್ಧನಾಗಿದ್ದೀನಿ. ಆದ್ರೆ ಒಂದು ಕಂಡೀಷನ್. ಏನ್ ಕಂಡೀಷನ್? ನೀವು ನಿಮ್ಮ ಪಾಪ ಜೀವನವನ್ನ ಬಿಡ್ಬೇಕು. ಯಾಕಂದ್ರೆ ಅವ್ರು ಮಾಡಬಾರ್ದು ಎಲ್ಲ ಪಾಪಗಳನ್ನ ಮಾಡ್ತಾ ಇದಾರೆ. ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ನಿಮ್ಮ ಸಮಸ್ತ ಕರ್ಮ ಫಲವನ್ನ ತಗೊಳ್ಳೋದಕ್ಕೆ ನಾನು ಸಿದ್ಧನಾಗಿದ್ದೀನಿ, ಆದ್ರೆ ನೀವು ಇನ್ನು ಮುಂದೆ ಪಾಪಗಳನ್ನ ಮಾಡಬಾರ್ದು. ಇದು ಭಕ್ತರಿಗೆ ಇದು ಒಂದು ಸೂಚನೆ, ಇನ್ಸ್ಟ್ರಕ್ಷನ್. ಏನು? ದೀಕ್ಷೆಯ ಸಮಯದಲ್ಲಿ ದೀಕ್ಷಾ ಕಾಲೇ ಭಕ್ತ ಕರೆ ಆತ್ಮ ಸಮರ್ಪಣ್, ಸೇ ಕಾಲೇ ಕೃಷ್ಣ ಕರೆ ತಾರೆ ಸಮ. ಕೃಷ್ಣ ದೀಕ್ಷೆಯ ಸಮಯದಲ್ಲಿ ಒಬ್ಬ ಭಕ್ತ ಆತ್ಮ ಸಮರ್ಪಣೆಯನ್ನ ಮಾಡ್ತಾನೆ. ಗುರುಗಳ ಪಾದ ಪದ್ಮಗಳಲ್ಲಿ ತನ್ನನ್ನ ತಾನು ಅರ್ಪಿಸ್ಕೊಂಡ್ ಬಿಡ್ತಾನೆ. ಆತ್ಮ ಸಮರ್ಪಣೆಯನ್ನ ಮಾಡಿದಾಗ ಕೃಷ್ಣ ಅವನನ್ನ ತನ್ನ ಸಮನಾಗಿ ಕಾಣ್ತಾನಂತೆ. ಅವಾಗ ಏನ್ ಮಾಡ್ತಾನೆ, ಯಾರು ಆ ರೀತಿ ಸಂಪೂರ್ಣವಾಗಿ ಶರಣಾಗತರಾಗಿರ್ತಾರೋ ಅವರ ಜೀವನದಲ್ಲಿ ಕೃಷ್ಣ ಕರ್ಮ ಫಲದ ಫ್ಯಾನ್ ಸ್ವಿಚ್ ಅನ್ನು ಆಫ್ ಮಾಡ್ತಾನೆ. ಏನಂಗಂದ್ರೆ ಅರ್ಥ? ಸ್ವಿಚ್ ಆಫ್ ಮಾಡ್ತಾನೆ. ಫ್ಯಾನ್ ಏನಾಗುತ್ತೆ, ಆದ್ರೆ ಸ್ವಲ್ಪ ಹೊತ್ತು ಆಫ್ ಮಾಡಾದ್ಮೇಲೆ ಸ್ವಲ್ಪ ಹೊತ್ತು ಸುತ್ತಾ ಇರುತ್ತೆ, ಆಮೇಲೆ ನಿಲ್ಲುತ್ತೆ. ಅಂದ್ರೆ ತಿಳ್ಕೊಬೇಕು ನಾವು, ಯಾರು ನಿಷ್ಠೆಯಿಂದ ಗುರುಗಳಿಗೆ ಶರಣಾಗತರಾಗಿ ದೀಕ್ಷೆಯನ್ನು ತಗೋತಾರೋ ಆ ಸಮಯದಿಂದ ಅವರ ಕರ್ಮ ಫಲದ ಅವರ ಮೇಲೆ ಆಗುವಂತಹ ಸುಖ ದುಃಖಗಳ ಪ್ರಭಾವ ನಿಲ್ಲಕ್ಕೆ ಶುರು ಆಗುತ್ತೆ. ಆದ್ರೆ
ಆಗ ಜೀವಿ ಪಾಪ ಕರ್ಮಗಳನ್ನ ಮಾಡೋದು ನಿಲ್ಲಿಸ್ಬೇಕು. ಪಾಪ ಕರ್ಮಗಳನ್ನ ಮಾಡೋದು ನಿಲ್ಲಿಸ್ಲಿಲ್ಲ ಅಂದ್ರೆ ಆ ಫ್ಯಾನು ಒಂಥರ ಭಗವಂತನ ಫ್ಯಾನ್ ಸ್ವಿಚ್ ಆಫ್ ಆಗಿದ್ದು ಸುತ್ತಾ ಇರುತ್ತೆ ಅವಾಗ. ಯಾಕಂದ್ರೆ ಈ ಜೀವಿ ತನ್ನ ಕೆಟ್ಟ ಗುಣಗಳನ್ನೆಲ್ಲ ತ್ಯಜಿಸೋ ತನಕ ಅವನು ಜೀವನದಲ್ಲಿ ಕಷ್ಟಗಳನ್ನ ಅನುಭವಿಸ್ತಾನೆ. ಆದ್ರೆ ನಿಜವಾಗ್ಲೂ ಕಷ್ಟಗಳಿಲ್ಲ, ಕೃಷ್ಣ ಎಲ್ಲ ತಗೊಂಡ್ಬಿಟ್ಟಿದ್ದಾನೆ. ಅದು ಈ ದೀಕ್ಷೆಯ ಮಹತ್ವ. ಸೊ ನಿತ್ಯಾನಂದ ಚೈತನ್ಯ ಮಹಾಪ್ರಭುಗಳಿಗೆ ಜಗಾಯಿ ಮಾದಾಯರಿಗೆ ಹೇಳ್ತಾರೆ, ಜಗಾಯಿ ಮಾದಾಯರಿಗೆ ಬುದ್ಧಿ ಭ್ರಮಣೆ ಆಗಿತ್ತು, ಸರಿ ಹೋಗ್ಬಿಡುತ್ತೆ, ಗೊತ್ತಾಗ್ಬಿಡುತ್ತೆ, ಅಯ್ಯೋ ನಮಗೆ ನೇರವಾಗಿ ಕೃಷ್ಣನ ಕೃಪೆ ಸಿಕ್ಬಿಡ್ತು ಇವತ್ತು ಅಂದ್ಬಿಟ್ಟು ಅವರು ಪಾದಗಳಲ್ಲಿ ಬಿದ್ದು ಅವರು ಒಪ್ಕೋತಾರೆ, ನಾವು ಇನ್ನು ಯಾವ ಕೆಟ್ಟ ಕಾರ್ಯಗಳನ್ನು ಮಾಡೋದಿಲ್ಲ ಅಂತ. ಅಷ್ಟೇ ಅಲ್ಲ, ಅವತ್ತಿಂದ ಅವ್ರು ಏನ್ ಮಾಡ್ತಾರೆ, ಪ್ರತಿಯೊಬ್ಬರು ವೈಷ್ಣವರು ಯಾವ ವೈಷ್ಣವರನ್ನು ನೋಡಿದ್ರು ಕೂಡ ಅವರ ಪಾದಗಳಲ್ಲಿ ಪ್ರಣಾಮಗಳನ್ನ ಮಾಡಕ್ಕೆ ಅರ್ಪಿಸಕ್ಕೆ ಶುರು ಮಾಡ್ತಾರೆ, ಮಹಾ ವೈಷ್ಣವರಾಗೋಗ್ತಾರೆ. ಅಂದ್ರೆ ಏನರ್ಥ, ಚೈತನ್ಯ ಮಹಾಪ್ರಭುಗಳ ಕೃಪೆಯನ್ನ ನಿತ್ಯಾನಂದ ಪ್ರಭುಗಳು ವಿತರಿಸಿದಾಗ ಆ ಕೃಪೆಯನ್ನ ಯಾರು ಪಡ್ಕೋತಾರೋ ಅವರ ಜೀವನ ಸಂಪೂರ್ಣವಾಗಿ ಬದಲಾಗೋಗುತ್ತೆ. ಅಷ್ಟು ಪ್ರಬಲವಾದ ಪ್ರಕ್ರಿಯೆಯನ್ನ ಕೊಡಕ್ಕೆ ಯಾರು ಬಂದ್ರು? ಸ್ವಯಂ ಕೃಷ್ಣ ಬಂದಿದ್ದು, ಜೊತೆಗೆ ಬಲರಾಮನ ಜೊತೆಗೆ. ಇದನ್ನ ದಯವಿಟ್ಟು ಗಮನಿಸಿ. ನಾವೆಲ್ಲರೂ ಎಷ್ಟು ಭಾಗ್ಯಶಾಲಿಗಳಂದ್ರೆ ಈ ಕಲಿಯುಗದಲ್ಲಿ ಯಾರು ಬಂದ್ರು? ಚೈತನ್ಯ ಮಹಾಪ್ರಭು, ನಿತ್ಯಾನಂದ ಪ್ರಭುಗಳು ಬಂದ್ರು. ಈ ಹಿಂದೆ ಆಗಿದ್ದಂತಹ ದ್ವಾಪರದಲ್ಲಿ ಸ್ವಯಂ ಕೃಷ್ಣ ಬಂದ. ಇದು ಬ್ರಹ್ಮನ ಒಂದು ದಿನದಲ್ಲಿ ಒಂದೇ ಸತಿ ಆಗೋದು. ಅಂತಹ ಪುಣ್ಯ ಜೀವಿಗಳು ನಾವು. ನಮ್ಗೆ ಏನೇ ಕೊಡಕ್ಕೆ ಬಂದ ಭಗವಂತ? ಈ ಹರೇ ಕೃಷ್ಣ ಮಹಾಮಂತ್ರವನ್ನ ಕೊಡೋದಕ್ಕೆ ಬಂದ. ಇವಾಗ ನಾವು ಎಷ್ಟೊಂದು ಪ್ರಚಾರವನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ, ಜನರಿಗೆ ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ, ಅಯ್ಯೋ ದಯವಿಟ್ಟು ಜಪ ಮಾಡಿ. ನಾನು ಮೊದಲನೇ ಬಾರಿ ಇಸ್ಕಾನಿಗೆ ಬಂದಾಗ, ನಾನು ಮುಂಚೆ ಹೇಳಿದ್ದೆ, ಮೊದಲನೇ ಸತಿ ಇಸ್ಕಾನಿಗೆ ಬಂದಾಗ ಆರತಿಯನ್ನು ನಡೀತಾ ಇತ್ತು. ಸುಮ್ಮನೆ 15 ನಿಮಿಷದಿಂದ ಹರೇ ಕೃಷ್ಣನೇ ಹಾಡ್ತಾ ಇದ್ದಾರೆ. ನಾನು ನೋಡ್ದೆ. ನಾನು ಅವಾಗ ತುಂಬಾ ಏನೇನೋ ಶ್ಲೋಕ ಅದು ಇದು ಎಲ್ಲ ನನ್ಗೆ ಗೊತ್ತಿತ್ತು. ನಾನು ಅನ್ಕೊಂಡೆ, ಇವ್ರೇನಪ್ಪ ಪಾಪ ಇಸ್ಕಾನ್ ನಲ್ಲಿ ಬೇರೆ ಏನು ಮಂತ್ರನೇ ಹೇಳ್ಕೊಟ್ಟಿಲ್ವೇನೋ ಇವ್ರಿಗೆ. ಇವ್ರು ಬರೀ ಒಂದೇ ಮಂತ್ರ ಬರುತ್ತೆ, ಅದನ್ನೇ ಮತ್ತೆ ಹೇಳ್ತಾರೆ. ಸರಿ, ಆಮೇಲೆ ಹೇಳ್ಕೊಡೋಣ, ಏನೋ ನಾನ್ ದೊಡ್ಡ ವಿದ್ವಾಂಸ ಅಂತಾರ. ಆಮೇಲೆ ಗೊತ್ತಾಯ್ತು ಇವ್ರು ಎಲ್ಲರಿಗಿಂತ ಜಾಸ್ತಿ ಬುದ್ಧಿವಂತರು, ನಾನ್ ಮುಟ್ಟಾಳ ಅಂತ. ಯಾಕಂದ್ರೆ ಈ ಜಗತ್ತಿನಲ್ಲಿ ಇರೋ ಎಲ್ಲಾ ಮಂತ್ರಗಳಿಗಿಂತ ಶ್ರೇಷ್ಠವಾದ ಮಹಾಮಂತ್ರವನ್ನ ಕೊಡೋದಕ್ಕೆ ಸ್ವಯಂ ಕೃಷ್ಣ ಚೈತನ್ಯ ಮಹಾಪ್ರಭು ಆಗಿ ಬಂದು ಅದನ್ನ ವಿತರಿಸೋ ಒಂದು ಶಕ್ತಿಯೊಂದಿಗೆ, ವಿತರಿಸೋ ಉದ್ದೇಶದೊಂದಿಗೆ ನಿತ್ಯಾನಂದ ಪ್ರಭುಗಳು ಬಂದು. ಇವಾಗ ಒಂದು ಅಂತಿಮವಾದ ವಿಷಯ, ಇಲ್ಲಿ ಎಷ್ಟು ಭಕ್ತರಿಗೆ ಕೃಷ್ಣನ ಕೃಪೆ ಬೇಕು? ಅಯ್ಯೋ ಪ್ರಭು, ಕೈ ನೋತಾ ಇದೆ, ಎತ್ತಕ್ಕಾಗ್ತಾ ಇಲ್ಲ. ಹೌದಾ? 2 ಕೈ ಎತ್ತಾ ಇದ್ದಾರೆ ಇವರು. ಕೃಷ್ಣನ ಕೃಪೆ ಹೇಗೆ ಪಡೆಯೋದು? ಹೇಗೆ ಪಡ್ಕೊಳಕ್ಕಾಗತ್ತೆ? ಇವಾಗ ಕೃಷ್ಣನ ಕೃಪೆ ಬೇಕು, ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ABCD. ಓಕೆ, ಸದ್ಯ ಓಕೆ, ಎಲ್ಲರೂ ಪಾಸ್. ಇವಾಗ ಈ ABCD ನಲ್ಲಿ ABCD ಮಾಡಿದ್ರು ಕೂಡ ಇದರಲ್ಲಿ ಒಂದು ಸ್ವಲ್ಪ ಚಿಕ್ಕ ಸಮಸ್ಯೆ ಇದೆ. ABCD ಪ್ರಕ್ರಿಯೆ, ಹೌದಾ? ಭಕ್ತರ ಸಂಘ ಮಾಡಿ, ಭಗವದ್ಗೀತಾ ಭಾಗವತ ಓದಿ, ಆಮೇಲೆ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿ, ಪ್ರಸಾದ ಸ್ವೀಕಾರ ಮಾಡಿ, ಇದು ಪ್ರಕ್ರಿಯೆ. ಇವಾಗ ನಮ್ಮ ಕೃಷ್ಣ ಭಕ್ತಿ ಹೇಗೆ ಅಂದ್ರೆ, ಕೃಷ್ಣ ನನ್ನ ಸಾಧನಾ ಚಾರ್ಟ್ ಕಳಿಸ್ತಾ ಇದ್ದೀನಪ್ಪ, ನೋಡಿ ಎಷ್ಟು ಪ್ರತಿದಿನ ಇಷ್ಟೊತ್ತಿಗೆ ಹೇಳ್ತಾ ಇದ್ದೀನಿ, ಇಷ್ಟೊಂದು ಜಪ ಮಾಡ್ತಾ ಇದ್ದೀನಿ, ಇಷ್ಟೊಂದು ಓದ್ತಾ ಇದ್ದೀನಿ, ಸರಿ ಕೃಪೆ ಕೊಡು. ಆ ರೀತಿ ವರ್ಕ್ ಆಗಲ್ಲ. ಸೊ ಏನ್ ಬೇಕು ನಮ್ಗೆ? ಇದು ಕೃಷ್ಣನ, ಅದಕ್ಕೆ ಇಂಗ್ಲಿಷಲ್ಲಿ ಹೇಳ್ತಾರೆ ಕಾಸ್ಲೆಸ್ ಮರ್ಸಿ ಅಂತ. ಕಾಸ್ಲೆಸ್ ಅಂದ್ರೆ ಅದಕ್ಕೆ ಕಾರಣ ಇಲ್ಲ, ಕಾರಣರಹಿತ ಕರುಣೆ ಅಂತಾರೆ ಅದಕ್ಕೆ. ಕಾರಣರಹಿತ, ಅದಕ್ಕೆ ಕಾರಣ ಇಲ್ಲ. ಅಂದ್ರೆ ನಾನೇನೋ ಮಾಡ್ದೆ ನನಗೆ ಕರುಣೆ ಕೊಡಿ ಅಂತ ಕೇಳಂಗಿಲ್ಲ. ಕೃಷ್ಣ ಪ್ರಸನ್ನನಾಗಬೇಕು ನಮ್ಮಿಂದ. ಸಾಮಾನ್ಯವಾಗಿ ಕೃಷ್ಣ ಪ್ರಾಮಾಣಿಕ ಭಕ್ತನಿಂದ ಪ್ರಸನ್ನನಾಗ್ತಾನೆ. ಆದ್ರೆ ಇದಕ್ಕೆ ಒಂದು ಶಾರ್ಟ್ ಕಟ್ ಇದೆ. ಅದೇ ಈ ನಿತ್ಯಾನಂದ ತ್ರಯೋದಶಿಯ ಮಹತ್ವ. ಕೃಷ್ಣನಿಗೆ ಶರಣಾಗತರಾಗೋದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಸರ್ವಧರ್ಮಾನ್ ಪರಿತ್ಯಜ್ಯ. ಆದ್ರೆ ಚೈತನ್ಯ ಮಹಾಪ್ರಭು, ನಿತ್ಯಾನಂದ ಪ್ರಭುಗಳು ಬಂದು ಹೇಳ್ತಾರೆ, ನೀವು ಮೊದಲು ಕೃಪೆಯನ್ನ ತಗೊಂಡ್ಬಿಡಿ, ಆಮೇಲೆ ಶರಣಾಗತರಾಗಿ. ಕೃಷ್ಣ ಏನ್ ಹೇಳ್ತಾನೆ? ಮೊದಲು ಶರಣಾಗತರಾಗಿ ಆಮೇಲೆ ಕೃಪೆ ಕೊಡ್ತೀನಿ. ಚೈತನ್ಯ ಮಹಾಪ್ರಭು ಏನ್ ಹೇಳ್ತಾ ಇದಾರೆ? ಫಸ್ಟ್ ನೀವು ಕೃಪೆ ತಗೊಂಡ್ಬಿಡಿ, ಆಮೇಲೆ ಶರಣಾಗತರಾಗಿ. ಆದ್ರೆ ಶರಣಾಗತರಾಗಬೇಕು, ಆಗ್ಲಿಲ್ಲ ಅಂದ್ರೆ ಏನು ಉಪಯೋಗ ಇಲ್ಲ. ಸೊ ಫ್ರೀಯಾಗೆ ಈ ಕೃಪೆಯನ್ನ ಹಂಚಕ್ಕೆ ಚೈತನ್ಯ ಮಹಾಪ್ರಭು, ನಿತ್ಯಾನಂದ ಪ್ರಭು ಬಂದಿದ್ದು.
ಯಾವ ಕೃಷ್ಣನ ಕೃಪೆ ಸಿಗೋದು ಬಹಳ ಕಷ್ಟನೋ ಆ ಕೃಪೆಯನ್ನ ಫ್ರೀಯಾಗಿ ಎಲ್ಲರಿಗೂ ಕೊಡೋದಕ್ಕೋಸ್ಕರ ಬಂದಿದ್ದು ಚೈತನ್ಯ ಮಹಾಪ್ರಭು, ನಿತ್ಯಾನಂದ ಪ್ರಭು. ಓಕೆ, ಸೊ ಇವಾಗ ಹಾಗಾದ್ರೆ ಮುಂದಿನ ಪ್ರಶ್ನೆ ಏನು? ಇವ್ರ ಕೃಪೆ ಹೇಗೆ ಸಿಗತ್ತೆ? ಗೊತ್ತಾಗ್ತಾ ಇದೆ ನಾನು ಹೇಳ್ತಾ ಇರೋದು. ಕೃಷ್ಣನ ಕೃಪೆ ಫ್ರೀಯಾಗಿ ವಿತರಣೆ ಮಾಡಕ್ಕೆ ಇವರಿಬ್ರು ಬಂದ್ರು. ಇವ್ರ ಕೃಪೆ ಹೇಗೆ ಸಿಗತ್ತೆ? ಇವ್ರದ್ದು ಯಾವ ರೂಲ್ ಇಲ್ಲಪ್ಪ. ಇವ್ರಿಗೆ ಸರಿ ನಾನು ಇವ್ರಿಗೆ ಸಾಧನಾ ಚಾರ್ಟ್ ಕಳಿಸ್ತೀನಿ, ಇಲ್ಲ, ಇವರು ಅದೇ ತರ ಇವರು ಕೃಪೆ ಕೊಡ್ಬೇಕು. ಸೊ ಇವರ ಕೃಪೆಯನ್ನ ಹೇಗೆ ಪಡ್ಕೊಳ್ಳೋದು? ಚೈತನ್ಯ ಮಹಾಪ್ರಭುಗಳ ಕೃಪೆ ಬೇಕಂದ್ರೆ ಯಾರ ಕೃಪೆ ಬೇಕು? ನಿತ್ಯಾನಂದ ಪ್ರಭುಗಳ ಕೃಪೆ ಬೇಕು. ಇವಾಗ ಗೊತ್ತಾಯ್ತಲ್ವಾ? ಕೃಷ್ಣನ ಕೃಪೆ ಬೇಕು ಅಂದ್ರೆ ಯಾರ ಹತ್ರ ಹೋಗ್ಬೇಕು? ಚೈತನ್ಯ ಮಹಾಪ್ರಭುಗಳು ಫ್ರೀಯಾಗಿ ಕೊಡ್ತಾ ಇದಾರೆ. ಸೊ ಚೈತನ್ಯ ಮಹಾಪ್ರಭು ಹತ್ರ ಹೋಗ್ಬೇಕು. ಚೈತನ್ಯ ಮಹಾಪ್ರಭು ಹತ್ರ ಹೋದ್ರೆ ಅವ್ರು ಹೇಳ್ತಾರೆ ನಿತ್ಯಾನಂದ ಪ್ರಭು ಹತ್ರ ಹೋಗಿ. ಸೊ ಇವಾಗ ನಮ್ಮ ಪ್ರಶ್ನೆ ಅಥವಾ ಸಮಸ್ಯೆ, ನಿತ್ಯಾನಂದ ಪ್ರಭುಗಳ ಕೃಪೆಯನ್ನ ಹೇಗೆ ಪಡೆಯೋದು? ಗೊತ್ತಾಯ್ತಲ್ವಾ? ನಿತ್ಯಾನಂದ ಪ್ರಭುಗಳ ಕೃಪೆ ಇಲ್ಲ ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಕೃಪೆ ಇಲ್ಲ, ಚೈತನ್ಯ ಮಹಾಪ್ರಭುಗಳ ಕೃಪೆ ಇಲ್ಲ ಅಂದ್ರೆ ಕೃಷ್ಣನ ಕೃಪೆ ಇಲ್ಲ. ಸೊ ಇವಾಗ ನಿತ್ಯಾನಂದ ಪ್ರಭುಗಳ ಕೃಪೆಯನ್ನ ಹೇಗೆ ಪಡ್ಕೊಳ್ಳೋದು? ಇದಕ್ಕೆ 3 ಮಾರ್ಗ ಇದೆ. ಮೊದಲನೇದು, ಈ ABCD ನಲ್ಲಿ ಎಲ್ಲಕ್ಕಿಂತ ಮುಖ್ಯವಾದದ್ದು ಎ, ಭಕ್ತರ ಸಂಘ. ಭಕ್ತರ ಸಂಘ ಅಂದ್ರೇನು? ನಮ್ಮನ್ನ ನಮ್ಮ ಭಕ್ತಿಯ ಸ್ಥಿತಿಯಿಂದ ಉನ್ನತ ಮಟ್ಟಕ್ಕೆ ಏರ್ಸೋ ಅಂತ ನಮ್ಗಿಂತ ಮುಂದುವರೆದಿರುವಂತ ಭಕ್ತರ ಸಂಘವನ್ನ ಮಾಡ್ಬೇಕು. ಇದನ್ನ ಮುಂಚೆನೂ ಹೇಳಿದೀನಿ. ಭಕ್ತರ ಸಂಘ ಅಂದ್ರೆ ಪ್ರಭು ಬಂದ್ವಿ, ನಾವು ಸಂಡೇ ಬಂದ್ವಿ, ಹರೇ ಕೃಷ್ಣ ಚೆನ್ನಾಗಿದ್ದೀರಾ, ಇದಲ್ಲ ಸಂಘ. ಇದು ಓಕೆ, ಇದು ಸುಮ್ನೆ ಪರಸ್ಪರ ಒಂದು ಡೀಲಿಂಗ್ ಅಷ್ಟೇ. ಅದು ಒಂದು ಗೌರವ, ಆದರ, ಪ್ರೀತಿ ಇದೆಲ್ಲ ಇರ್ಬೇಕು. ಆದ್ರೆ ನಿಜವಾಗಿಯೂ ಸಂಘ ಅಂದ್ರೇನು? ಶ್ರವಣ. ಅಂತಹ ಭಕ್ತರ ಸಂಘವನ್ನ ಮಾಡ್ಬೇಕು. ಸೊ ಈ ಭಕ್ತರ ಸಂಘವನ್ನ ಮಾಡೋದಕ್ಕೆ ನಾವು ಈ ಕೇಂದ್ರ ಇರೋದು ಏನಕ್ಕೆ? ಭಕ್ತರ ಸಂಘವನ್ನ ಪಡ್ಕೊಳ್ಳೋಕ್ಕೋಸ್ಕರ. ಸೊ ನಾವು ಈ ಒಂದು ಭಕ್ತರ ಸಂಘದಲ್ಲಿ ಬರೋದಕ್ಕೆ ಪ್ರಯತ್ನವನ್ನ ಮಾಡಿದ್ರು ಕೂಡ ಇಲ್ಲಿ ಬಂದ್ರೆ ನಾವು ಅದು ಕೂಡ ನಿತ್ಯಾನಂದ ಪ್ರಭುಗಳ ಕೃಪೆ. ಮೊದಲು ಇಲ್ಲಿಗೆ ಬರೋದೇ ಕೃಪೆ. ಯಾಕೆ? ಇದನ್ನ ವಿತರಿಸೋಕೋಸ್ಕರನೇ ಅವ್ರು ಬಂದಿದ್ದು. ಎರಡನೇ ವಿಷಯ, ಪ್ರತಿದಿನ ನಾವು ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನ ಮಾಡಬೇಕು. ಈ ಹರೇ ಕೃಷ್ಣ ಜಪವನ್ನ ಮಾಡಕ್ಕಿಂತ ಮುಂಚೆ ನಾವು ಯಾವ ಮಂತ್ರವನ್ನ ಹೇಳ್ತೀವಿ? ಎಲ್ಲರೂ ಹೇಳಿ ಜೋರಾಗೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಏನ್ ಹೇಳಿದ್ವಿ ನಾವು? ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ. ಸೊ ಪ್ರತಿ ದಿನ ಜಪ ಮಾಡ್ತಾ ಇರೋರು ನಿತ್ಯಾನಂದ ಪ್ರಭುಗಳನ್ನ ಪಂಚತತ್ವ ಮಂತ್ರ ಹೇಳೋದ್ರ ಮೂಲಕ ಪ್ರತಿನಿತ್ಯ ನೀವು ನಿತ್ಯಾನಂದ ಪ್ರಭುಗಳ ಕೃಪೆಯನ್ನ ಪಡ್ಕೋತಾ ಇದ್ದೀರಾ. ಸೊ ಹಾಗಾಗಿ ಏನ್ ಮಾಡ್ಬೇಕು? ಪ್ರತಿದಿನ ನಾವೇನ್ ಮಾಡ್ಬೇಕು? ಜಪ ಮಾಡ್ಬೇಕು. ಕಾರಣಗಳು ಕೊಡ್ತಾ ಇದೀನಿ. ಸುಮ್ನೆ ಜಪ ಮಾಡಿ ಅಂದ್ರೆ ಅಯ್ಯೋ ಪ್ರಭು ನಾ ಮಾಡಲ್ಲ, ನಮ್ಗೆ ಸಮಯ ಇಲ್ಲ, ಅದು ಅಂತ ಹೇಳ್ತಾರಲ್ಲ, ಅದಕ್ಕೆ ಕಾರಣ ಕೊಡ್ಬೇಕಲ್ವಾ? ನನಗೇನ್ ಲಾಭ? ಕೃಷ್ಣನ ಕೃಪೆ ಸಿಗುತ್ತೆ. ಆಮೇಲೆ ಏನಾಗತ್ತೆ ಅದನ್ನ ನಾವು ಇವಾಗಲೇ ಹೇಳಲ್ಲ. ಕೃಷ್ಣನ ಕೃಪೆ ಸಿಗುತ್ತೆ. ಮೂರನೇದು ಬಹಳ ಬಹಳ ಮುಖ್ಯವಾದದ್ದು, ನಿತ್ಯಾನಂದ ಪ್ರಭುಗಳನ್ನ ಒಬ್ಬರು ಅಧಿಕೃತ ಆಧ್ಯಾತ್ಮಿಕ ಗುರುಗಳು ನಿತ್ಯಾನಂದ ಪ್ರಭುಗಳ ಪ್ರತಿನಿಧಿ. ಮತ್ತೆ ಹೇಳ್ತಾ ಇದೀನಿ, ಅಧಿಕೃತ ಆಧ್ಯಾತ್ಮಿಕ ಗುರುಗಳು. ಅಧಿಕೃತ ಅಂದ್ರೆ ಏನರ್ಥ? ಒಬ್ಬ ಗುರು ಶಿಷ್ಯ ಪರಂಪರೆಯಲ್ಲಿ, ಅಧಿಕೃತವಾದ ಪರಂಪರೆಯಲ್ಲಿ ಬಂದಿರುವಂತಹ ಗುರುಗಳಿಂದ ಗುರುಗಳ ಪಾದಾಶ್ರಯವನ್ನ ನಾವು ಪಡಿಬೇಕು. ಅವರ ಪಾದಗಳನ್ನ ಹಿಡ್ಕೋಬೇಕು. ಅವರ ಪಾದಗಳನ್ನ ಹಿಡ್ಕೊಳ್ಳೋದು ಹೇಗೆ? ಅವರ ಆದೇಶ ಉಪದೇಶಗಳನ್ನ ಪಾಲನೆ ಮಾಡೋದ್ರ ಮೂಲಕ. ಯಾವಾಗ ನಾವು ಅಧಿಕೃತ ಆಧ್ಯಾತ್ಮಿಕ ಗುರುಗಳ ಪಾದಗಳನ್ನ ಹಿಡ್ಕೋತೀವೋ ಅವರು ನಿತ್ಯಾನಂದ ಪ್ರಭುಗಳ ಪ್ರತಿನಿಧಿ ಆಗಿರೋದ್ರಿಂದ ನಮಗೆ ನೇರವಾಗಿ ನಿತ್ಯಾನಂದ ಪ್ರಭುಗಳ ಕೃಪೆ ಸಿಗುತ್ತೆ. ಇನ್ನೊಂದು ವಿಷಯ, ಚೈತನ್ಯ ಮಹಾಪ್ರಭು ಮತ್ತೆ ನಿತ್ಯಾನಂದ ಪ್ರಭುಗಳು, ಚೈತನ್ಯ ಮಹಾಪ್ರಭುಗಳನ್ನ ಮಹಾವದಾನ್ಯಾಯ ಅಂತ ಕರೀತಾರೆ. ಬಹಳ ಉದಾರ ಮನಸ್ಸಿನವರು. ಎಷ್ಟು ಉದಾರ ಮನಸ್ಸಿನವರು ಅಂದ್ರೆ ಅವರು ನಮ್ಮ ಯೋಗ್ಯತೆಯನ್ನ ನೋಡದೆ ನಮಗೆ
ಆ ಎಲ್ಲಕ್ಕಿಂತ ಸರ್ವಶ್ರೇಷ್ಠ ಮಾರ್ಗವಾದ ಹರೇ ಕೃಷ್ಣ ಮಹಾಮಂತ್ರವನ್ನ ಕೊಟ್ಟಿದ್ದಾರೆ. ಹೌದಾ? ನಾವಿಲ್ಲಿ ಎಲ್ಲರಿಗೂ ಜಪ ಮಾಡಿ ಅಂತ ಹೇಳ್ತೀವಿ. ನಾವ್ ಯಾರ್ಯಾರು ಹೇಳ್ತೀವ, ನೀವು ಯಾವ ಕುಲದಲ್ಲಿ ಹುಟ್ಟಿದೀರಾ, ನೀವು ಎಷ್ಟು ಓದಿದ್ದೀರಾ, ನಿಮ್ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ, ನಾವ್ ಇದ್ಯಾವುದು ಕೇಳ್ತಾ ಇಲ್ಲ. ಯಾಕೆ? ಈ ಮಾರ್ಗ ಇರೋದು ಎಲ್ಲರಿಗೋಸ್ಕರ. ಸೊ ಹಾಗಾಗಿ ಅವರು ಧಾರಾಳವಾಗಿ ಎಲ್ಲರಿಗೂ ಕೊಡಕ್ಕೆ ಬಂದಿದ್ದಾರೆ. ಹಾಗಾಗಿ ಅವರಿಗೆ ನಮ್ಮ ಮೇಲೆ ಬಹಳ ಕರುಣೆ ಇದೆ, ಇದನ್ನ ತಿಳ್ಕೊಬೇಕು. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾನೆ, ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನ. ಸುಹೃದಂ ಅಂದ್ರೆ ಏನರ್ಥ? ಬಹಳ ಹಿತೈಷಿ, ಸ್ನೇಹಿತ. ಭೌತಿಕ ಜಗತ್ತಿನಲ್ಲಿ ಸ್ನೇಹಿತ ಅಂದ್ರೆ ಸ್ವಲ್ಪ ಎಲ್ಲರೂ ಸ್ವಾರ್ಥಿಗಳೇ ಇರ್ತಾರಲ್ವಾ. ಅವ್ರ ಕೆಲಸ ಆಗೋ ತನಕ ಸ್ನೇಹಿತರು, ಆಮೇಲೆ ಅವ್ರ ಪಾಡಿಗೆ ಅವ್ರ ದಾರಿ ಇಟ್ಕೊಂಡು ಹೋಗ್ತಾರೆ. ಆದ್ರೆ ಕೃಷ್ಣ ಅಂತ ಸ್ನೇಹಿತ ಅಲ್ಲ. ಕೃಷ್ಣ ಯಾವಾಗಲೂ ನಮ್ಮ ಜೊತೆಯಲ್ಲಿ ಇರ್ತಾನೆ. ನಮ್ಮ ಹಿತಕ್ಕೋಸ್ಕರ ಅವನು ನಮಗೆ ದಾರಿಯನ್ನ, ಕೃಪೆಯನ್ನ ಕೊಡಕ್ಕೆ ಸಿದ್ಧನಾಗಿದ್ದಾನೆ ಚೈತನ್ಯ ಮಹಾಪ್ರಭುಗಳ ರೂಪದಲ್ಲಿ. ಹಾಗಾಗಿ ಚೈತನ್ಯ ಮಹಾಪ್ರಭು, ನಿತ್ಯಾನಂದ ಪ್ರಭುಗಳು ಯಾವಾಗಲೂ ಆಶೀರ್ವಾದ ಕೊಡಕ್ಕೆ ಸಿದ್ಧರಾಗಿದ್ದಾರೆ. ಅವರಲ್ಲಿ ಪ್ರಾರ್ಥನೆಯನ್ನ ಮಾಡೋದು ನಮ್ಮ ಕೆಲಸ. ಏನ್ ಪ್ರಾರ್ಥನೆ ಮಾಡ್ಬೇಕು? ಏನ್ ಪ್ರಾರ್ಥನೆ ಮಾಡೋಣ? ಇವಾಗ ಸಾರಾಂಶವನ್ನ ಹೇಳ್ತಾ ಇದ್ದೀನಿ. ಕೃಷ್ಣನ ಕೃಪೆ ಪಡ್ಕೊಳಕ್ಕೆ ಚೈತನ್ಯ ಮಹಾಪ್ರಭುಗಳ ಕೃಪೆ, ಚೈತನ್ಯ ಮಹಾಪ್ರಭುಗಳ ಕೃಪೆಗೋಸ್ಕರ ಪಡ್ಕೋಬೇಕಂದ್ರೆ ನಿತ್ಯಾನಂದ ಪ್ರಭುಗಳ ಕೃಪೆ ಫ್ರೀ. ಇದನ್ನ ಹೇಳ್ತಾ ಇರೋದು. ನಿತ್ಯಾನಂದ ಪ್ರಭುಗಳು ಯಾವ ಯೋಗ್ಯತೆಯನ್ನ ನೋಡ್ತಾ ಇಲ್ಲ. ಓಕೆನಾ? ಇವಾಗ ಪ್ರಶ್ನೆ, ನಿತ್ಯಾನಂದ ಪ್ರಭುಗಳಲ್ಲಿ ಏನ್ ಕಾರಣ? ನಿನ್ನೆ ನಿತ್ಯಾನಂದ ತ್ರಯೋದಶಿ, ಆದ್ರೆ ನಾವ್ ಇವತ್ತು ಮಾಡ್ತಾ ಇರೋದ್ರಿಂದ ಹೇಳಲ್ಲ, ಸದಾಕಾಲ ಬರೀ ಹುಟ್ಟಿದ ಹಬ್ಬದ ದಿವಸ ಮಾತ್ರ ವಿಶೇಷ ಕೃಪೆ ಅಲ್ಲ, ಪ್ರತಿದಿನ ನಿತ್ಯಾನಂದ ಪ್ರಭುಗಳು ನಮ್ಗೆ ಕೃಪೆ ಕೊಡಕ್ಕೆ ಸಿದ್ಧರಾಗಿದ್ದಾರೆ. ಏನ್ ಕೇಳ್ಕೊಳ್ಳೋಣ? ಓಕೆ, ಕೃಷ್ಣ ಪ್ರೇಮ ತುಂಬಾ ದೂರ ಇದೆಯಪ್ಪ, ಸ್ವಲ್ಪ ಹತ್ತಿರದ ಏನಾದ್ರು ಕೇಳು ಅಂದ್ರೆ ಏನ್ ಕೇಳ್ಬೇಕು? ಭಕ್ತಿ ಸೇವೆ, ಎಲ್ಲ ಭಕ್ತಿ ಸೇವೆನೆ. ಯೋಚನೆ ಮಾಡಿ ಏನ್ ಕೇಳ್ಬೇಕು. ಅದಕ್ಕೆ ವರ ಕೊಡಕ್ ರೆಡಿ ಆಗಿದ್ರು ಕೂಡ ನಮ್ಗೆ ಏನ್ ಕೇಳ್ಬೇಕು ಅಂತ ಗೊತ್ತಿರ್ಬೇಕಲ್ವಾ? ಏನ್ ಕೇಳ್ಬೇಕು? ಓಕೆ, ಯಾರಿಗೆ ದೀಕ್ಷೆ ಆಗಿಲ್ವೋ ಗುರುಗಳ ಆಶಯ ಸಿಗ್ಲಿ ಅಂತ ಪ್ರಾರ್ಥನೆ ಮಾಡ್ಬೋದು. ಓಕೆ, ಆಮೇಲೆ ಯಾರಿಗೆ ದೀಕ್ಷೆ ಆಗಿದಾರೋ ಅವ್ರೇನ್ ಮಾಡ್ತಾರೆ? ಪ್ರಚಾರ. ಓಕೆ, ವೆರಿ ಗುಡ್. ಪ್ರಚಾರ ಮಾಡಿದ್ರೆ ಕೃಪೆ ಸಿಗುತ್ತೆ. ಪ್ರಚಾರ ಮಾಡೋದಂದ್ರೆ ಏನು ಒಂದು, ಆಮೇಲೆ ವಾಪಸ್ ಬರ್ತೀನಿ. ಪ್ರಚಾರ ಮಾಡೋದಂದ್ರೆ ಏನಂತ? ಇವಾಗ ನಾನು ಒಬ್ಬನೇನ ಪ್ರಚಾರ ಮಾಡ್ತಾ ಇರೋದು, ಇಲ್ಲಿ ಕೂತ್ಕೊಂಡಿರೋದ್ರಿಂದ ನಾನು ಒಬ್ಬನೇನ ಪ್ರಚಾರ ಮಾಡ್ತಾ ಇರೋದು ಇಲ್ಲ. ಪ್ರಚಾರ ಅಂದ್ರೆ ಯಾರು ಈ ಪ್ರಚಾರ ಆಗೋದಕ್ಕೆ ಯಾರ್ಯಾರು ಕೈ ಜೋಡಿಸ್ತಾರೋ ಎಲ್ಲರೂ ಕೂಡ ಪ್ರಚಾರ ಮಾಡ್ತಾ ಇದ್ದಾರೆ, ಅವರವರ ರೀತಿಯಲ್ಲೇ ಪ್ರಚಾರ ಮಾಡ್ತಾ ಇದ್ದಾರೆ. ಸೊ ಎಲ್ಲರಿಗೂ ಕೂಡ ಕೃಪೆ ಸಿಗುತ್ತೆ. ಹೌದು, ಅದೊಂದು ಸುಲಭವಾದ ಮಾರ್ಗ. ಯಾರು ತಮ್ಮ ಜೀವನವನ್ನ ಈ ಕೃಷ್ಣನ ಕೃಪೆ, ನಿತ್ಯ ಚೈತನ್ಯ ಮಹಾಪ್ರಭುಗಳ ಕೃಪೆಯನ್ನ ಹರಡೋದಕ್ಕೆ ಯಾರು ಸಮರ್ಪಿಸ್ಬಿಡ್ತಾರೋ ಅವ್ರಿಗೆ ಬಹಳ ಸುಲಭವಾಗಿ ಕೃಪೆ ಸಿಗುತ್ತೆ, ಈಸಿಯೆಸ್ಟ್. ಓಕೆ, ಅದನ್ನೂ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಶರಣಾಗತಿ. ಅಯ್ಯೋ, PhD ಆಗೋಯ್ತಲ್ಲಪ್ಪ. ಶರಣಾಗತಿ ಅಂದ್ರೆ ಏನ್ ಮಾಡ್ಬೇಕು? ಶರಣಾಗತಿ ಅಂದ್ರೆ ಏನ್ ಮಾಡ್ಬೇಕು? ನಾನು ಮುಂಚೆನೂ ಹೇಳಿದ್ದೀನಿ, ಇವೆಲ್ಲ ಮರಿಬಾರ್ದು. ನಿಮ್ಗೆ ರಿವಿಷನ್ ಇದು ಕ್ಲಾಸ್ಗಳು. ಮತ್ತೆ 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 ಅದೇ ಹೇಳ್ತಾ ಇರ್ತೀನಿ. ಶರಣಾಗತಿ ಅಂದ್ರೆ ಏನು? ಆನುಕೂಲ್ಯಸ್ಯ ಸಂಕಲ್ಪ ಪ್ರಾತಿಕೂಲ್ಯಸ್ಯ ವರ್ಜನಂ ರಕ್ಷಿಷ್ಯತಿ ವಿಶ್ವಾಸೋ ಗೋಪ್ತೃತ್ವೇ ವರ್ಣಂ ತಥಾ ಆತ್ಮನಿಕ್ಷೇಪ ಕಾರ್ಪಣ್ಯೋ ಷಡ್ವಿಧ ಶರಣಾಗತಿ. ಶರಣಾಗತಿ ತುಂಬಾ ದೂರದ ವಿಷಯ. ಶರಣಾಗತಿ ತುಂಬಾ ದೂರದ ವಿಷಯ. ನಾವು ನಿತ್ಯಾನಂದ ಪ್ರಭುಗಳಲ್ಲಿ ಏನು ಬೇಡ್ಕೋಬೇಕು ಅಂದ್ರೆ, ನಮ್ಮ ಭಕ್ತಿಯ ಜೀವನದಲ್ಲಿ ಯಾವ ವಿಷಯಗಳ ಅಡೆತಡೆ ಇದೆಯೋ ಅದನ್ನ ತೆಗ್ದಾಕಿ ಅಂತ ನಿರ್ದಿಷ್ಟವಾದ ಪ್ರಾರ್ಥನೆಯನ್ನ ಮಾಡ್ಬೇಕು ನಿತ್ಯಾನಂದ ಪ್ರಭುಗಳ. ಇವಾಗ ನಾವು ಕೃಷ್ಣ ಪ್ರೇಮ ಅಂತ ಕೇಳ್ತಾ ಇದೀವಿ, ನಾವು 16 ಮಾಲೆ ಮಾಡ್ತಾ ಇಲ್ಲ, ಬೆಳಗ್ಗೆ ಮುಂಜಾನೆ ಹೇಳ್ತಾ ಇಲ್ಲ ಅಂದ್ರೆ ನಮ್ಗೆ ಎಲ್ಲಿಂದ ಕೃಷ್ಣ ಪ್ರೇಮ ಕೊಡ್ತಾನೆ? ಕೃಷ್ಣ ಹೇಳ್ತಾನೆ, ಅಪ್ಪ ಮೊದ್ಲು ಹೇಳಪ್ಪ, ಮೊದಲು ಜಪ ಮಾಡಪ್ಪ, ಮೊದಲು ಪ್ರಸಾದ ಮಾತ್ರ ಸ್ವೀಕಾರ ಮಾಡಪ್ಪ, ಭಕ್ತರ ಸಂಘ ಮಾಡಪ್ಪ, ಆಮೇಲೆ ಕೃಪೆ ಕೊಡೋದನ್ನ ಯೋಚನೆ ಮಾಡ್ತೀನಿ. ಸೊ ಆ ಉದ್ದೇಶ, ಆ ಗುರಿ ಇಟ್ಕೊಳ್ಳೋದು ಸರಿ, ಆದ್ರೆ ಆ ಗುರಿಯಿಂದ ನಾವು ಬಹಳ ದೂರದಲ್ಲಿದ್ದೀವಿ, ಬಹಳ ದೂರದಲ್ಲಿದ್ದೀವಿ. ಸೊ ನಿತ್ಯಾನಂದ ಪ್ರಭುಗಳಲ್ಲಿ ಏನ್ ಪ್ರಾರ್ಥನೆ ಮಾಡ್ಬೇಕು? ನಮ್ಮಲ್ಲಿ ಇವತ್ತು ಇರೋ ಅಂತಹ ಅನರ್ಥಗಳು
ಯಾವ ಕೆಟ್ಟ ಒಂದು ನಮ್ಮ ಗುಣಗಳಿಂದಾಗಿ ನಾವು ಕೃಷ್ಣನ ಹತ್ತಿರ ಹೋಗಕ್ ಆಗ್ತಾ ಇಲ್ವೋ ಅಥವಾ ಪ್ರಕ್ರಿಯೆನ ಸರಿಯಾಗಿ ಪಾಲನೆ ಮಾಡಕ್ ಆಗ್ತಾ ಇಲ್ವೋ ಅಂತಹ ಎಲ್ಲ ಅನರ್ಥಗಳನ್ನ ದಯಮಾಡಿ ತೆಗೆದುಹಾಕಿ ಅಂತ ಪ್ರಾರ್ಥನೆ ಮಾಡ್ಬೋದು. ಓಕೆ, ಇಮಿಡಿಯೇಟ್ ಆಗಿ ವರ್ಕ್ ಆಗುತ್ತೆ. ಯೋಚನೆ ಮಾಡ್ಕೊಂಡು ಪ್ರಾರ್ಥನೆ ಮಾಡಿ. ಪ್ರಭು ನಿನ್ನೆ ಪ್ರಾರ್ಥನೆ ಮಾಡ್ಬಿಟ್ಟೆ, ಇವತ್ತೆಲ್ಲ ಅಡೆತಡೆಗಳು ಹೊಟ್ಟೋಯ್ತು, ಇವತ್ತು 16 ಮಾಲೆ ಮಾಡ್ಬೇಕಾ ನಾನು, ಆಗಲ್ಲಪ್ಪ ಅನ್ನೋರು ಪ್ರಾರ್ಥನೆ ಮಾಡಬೇಡಿ. ಯಾರು ಕೃಪೆಯನ್ನ ಸ್ವೀಕಾರ ಮಾಡಕ್ಕೆ ರೆಡಿಯಾಗಿದ್ದೀರೋ ಪ್ರಾರ್ಥನೆ ಮಾಡಿ. ಇವಾಗ ನಿಮ್ಮ ಅವಕಾಶ 10 ಸೆಕೆಂಡ್ ಇದೆ. ಕಣ್ಮುಚ್ಕೊಳ್ಳಿ, ಪ್ರಾರ್ಥನೆ ಮಾಡಿ. ಏನ್ ಬೇಕೋ ಪ್ರಾರ್ಥನೆ ಮಾಡಿ. ನಿತ್ಯಾನಂದ ಪ್ರಭುಗಳು ನಿಮಗೆ ಹಣ, ಸಂಪತ್ತು, ಸ್ಥಾನ, ಬೇರೆ ಜಾಬ್ ಚೇಂಜು, ಈ ಕಷ್ಟ ತೆಗ್ದಾಕಿ, ಆ ಕಷ್ಟ ತೆಗ್ದಾಕಿ ಕೇಳೋದೇ ಇಲ್ಲ ಅವರು. ಓಕೆ, 10 ಸೆಕೆಂಡ್ ಪ್ರಾರ್ಥನೆ ಮಾಡಿ. ನೀವೇನ್ ಪ್ರಾರ್ಥನೆ ಮಾಡಿದ್ದೀರೋ ನಿಮಗೆ ಗೊತ್ತು, ಭಗವಂತನಿಗೆ ಗೊತ್ತು. ಹರೇ ಕೃಷ್ಣ. ಓಕೆ, ಸೊ ಇದು ನಿತ್ಯಾನಂದ ತ್ರಯೋದಶಿ, ಇದು ನಿತ್ಯಾನಂದ ಪ್ರಭುಗಳ ಮಹಿಮೆ. ಹಾಗಾಗಿ ಪ್ರತಿನಿತ್ಯ ನಾವು ಪ್ರಾರ್ಥನೆ ಮಾಡಬೇಕು. ಇವತ್ತು ಒಂದೇ ಅಂತಲ್ಲ, ನಾವು ಪ್ರತಿನಿತ್ಯ ಜಪ ಮಾಡ್ತಿರುವಾಗ, ಪಂಚತತ್ವ ಮಂತ್ರ ಹೇಳ್ತಿರುವಾಗ ಈ ಮನೋಭಾವದಿಂದ ನಾವು ಪ್ರಾರ್ಥನೆ ಮಾಡಬೇಕು. ಆ ಮಂತ್ರವನ್ನ ಈ ಮನೋಭಾವದಿಂದ ಹೇಳಬೇಕು. ಭಗವಂತ, ಪಂಚತತ್ವ, ಎಲ್ಲಾ ಶ್ರೇಷ್ಠ ಭಕ್ತರು, ದಯವಿಟ್ಟು ನಿಮ್ಮ ಕೃಪೆ ನನ್ನ ಮೇಲೆ ಇರ್ಲಿ. ನಾನು ಈ ಜಪವನ್ನ ಸರಿಯಾಗಿ ಮಾಡಕ್ ಆಗ್ತಾ ಇಲ್ಲ. ಜಪ ಮಾಡ್ತಿರುವಾಗ ನಿದ್ದೆ ಬರ್ತಾ ಇದೆ, ಜಪ ಮಾಡ್ತಿರುವಾಗ ಇನ್ನೊಂದಾಗ್ತಾ ಇದೆ, ಜಪ ಮಾಡ್ತಿರುವಾಗ ಮನಸ್ಸು ಇಲ್ಲಿ ಅಲ್ಲಿ ಹೋಗ್ತಾ ಇದೆ, ನನ್ನ ಜಪ ಚೆನ್ನಾಗ್ ಆಗ್ತಾ ಇಲ್ಲ. ದಯವಿಟ್ಟು ನನ್ನ ಜಪ ಚೆನ್ನಾಗುವಾಗ ಕೃಪೆ ಕೊಡಿ. ಯಾರು ಭಿಕ್ಷೆಯನ್ನ ಬೇಡಕ್ಕೆ ರೆಡಿಯಾಗಿರ್ತಾರೋ ಅವ್ರಿಗೆ ಮಾತ್ರ ಭಿಕ್ಷೆ ಸಿಗೋದು. ನಾವು ಸುಮ್ಮನೆ ಮನೆ ಮುಂದೆ ಹೋಗ್ಬಿಟ್ಟು ನಿಂತ್ಕೊಂಡು ಅಂದ್ರೆ ಅವ್ರೇನು ಕೊಡಲ್ಲ. ಬೇಡ್ಕೋಬೇಕು, ಹೌದಾ? ಯಾರು ಚೆನ್ನಾಗಿ ಬೇಡ್ಕೋತಾರೋ ಅವ್ರಿಗೆ ಸಿಗುತ್ತೆ. ಇದನ್ನ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ. ಯಾವತ್ತು ಜಪದ ಸಮಯದಲ್ಲಿ ನಮ್ಮ ಕಣ್ಣಿಂದ ನೀರು ಸುರಿಯುತ್ತೋ ಅವತ್ತು ನಾವು ಪ್ರಗತಿಯನ್ನು ಸಾಧಿಸ್ತಾ ಇದೀವಿ. ಕಣ್ಣಿಂದ ನೀರು ಬರ್ಬೇಕು. ಯಾಕೆ ಕಣ್ಣಿಂದ ನೀರು? ಕಣ್ಣಿಂದ ನೀರು 2 ಕಾರಣಕ್ಕೆ ಬರುತ್ತೆ. ಒಂದು, ಯಾರು ಪ್ರೇಮದ ಅಂತ ಕೊಟ್ಟೋಗ್ಬಿಟ್ಟಿದಾರೆ ಅವ್ರು ಅಳ್ತಾರೆ ಬೇರೆ ಕಾರಣಕ್ಕೆ. ನಾವಿವತ್ತು ಯಾಕೆ ಅಳ್ಬೇಕು? ಏನು ಮಾಡಕ್ ಆಗ್ತಾ ಇಲ್ವಲ್ಲ ಸರಿಯಾಗಿ ಅನ್ನೋ ಒಂದು ದುಃಖದಲ್ಲಿ ನಾವು ಪ್ರಾರ್ಥನಾ ಭಾವದಿಂದ ಮಾಡಿದಾಗ ನಮಗೆ ನಿತ್ಯಾನಂದ ಪ್ರಭುಗಳು, ಚೈತನ್ಯ ಮಹಾಪ್ರಭುಗಳು, ಪಂಚತತ್ವ ಎಲ್ಲರೂ ಕೃಪೆ ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ. ಇದರ ಲಾಭವನ್ನ ಪಡ್ಕೊಳ್ಳಿ. ನೋಡಿ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಕೃಷ್ಣ ಸ್ವಯಂ ಈ ಪ್ರಕ್ರಿಯೆಯನ್ನ ಕೊಡಕ್ಕೆ ಬಂದಿದ್ದು. ಇದನ್ನ ಸುಮ್ಮನೆ ಇದು ಯಾವುದೋ ಇನ್ನೊಂದು ಪ್ರಕ್ರಿಯೆ, ಸರಿ ನಾನು ಈ ದೇವಸ್ಥಾನಕ್ಕೆ ಹೋಗ್ತೀನಿ, ಆ ದೇವಸ್ಥಾನಕ್ಕೆ ಹೋಗ್ತೀನಿ, ಸರಿ ಇದೊಂದು ಪ್ರಕ್ರಿಯೆ, ಅಲ್ಲೊಂದು ಪೂಜೆ ಮಾಡ್ತೀನಿ, ಇದು ನೇರವಾಗಿ ಕೃಷ್ಣ ಸ್ವಯಂ ಕೊಡಕ್ಕೆ ಬಂದಿರೋದು. ಅರ್ಥ ಮಾಡ್ಕೊಳ್ಳಿ ಎಷ್ಟು ಮುಖ್ಯವಾದ ಪ್ರಕ್ರಿಯೆ ಇದು. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಬೇರೆ ಅಲ್ಲಿ ಇಲ್ಲಿ ಪರದಾಡಬೇಡಿ, ಇದನ್ನ ಕೊಟ್ಟಿದ್ದೀನಿ ನಾನೇ ಬಂದು ಕೊಟ್ಟಿದ್ದೀನಿ, ಸ್ವೀಕಾರ ಮಾಡಿ ಸರಿಯಾಗಿ ಅದನ್ನು ಮಾಡಿದ್ರೆ ನಮ್ಮ ಜೀವನ ಸಾಕ್ಷಾತ್ಕಾರ. ಓಕೆನಾ? ಶ್ರೀ ಶ್ರೀ ನಿತ್ಯಾನಂದ ಪ್ರಭು ಕೀ ಜಯ, ಜಗದ್ಗುರು ಶಿಲ ಪ್ರಭುಪಾದ ಕೀ ಜಯ, ನಿತಾಯ ಗೌರ್ ಪ್ರೇಮಾನಂದೇ, ಹರಿ ಹರಿ ಬೋಲ್. ಹರೇ ಕೃಷ್ಣ. ಯಾರಿಗಾರು ಏನಾದ್ರು ಪ್ರಶ್ನೆ ಇದೆಯಾ? ಆಯ್ತು, ಸಮಯ 2 ನಿಮಿಷ ಇದೆ. ಯಾರಿಗಾರು ಏನಾದ್ರು ಪ್ರಶ್ನೆ ಇದೆ? ಅವ್ರ ಬಗ್ಗೆ ನಾವು ಆಕ್ಚುಲಿ ಅದ್ವೈತ ರಥಸಪ್ತಮಿ ಇತ್ತು, ನಮಗೆ ಕ್ಲಾಸ್ ಕೊಡೋಕ್ಕಾಗಲಿಲ್ಲ. ಅದ್ವೈತ ಆಚಾರ್ಯರು ಮಹಾವಿಷ್ಣು ಮತ್ತೆ ಸದಾಶಿವ ಇಬ್ಬರಿನ ಏಕೀಕೃತ ರೂಪ ಅವರು ಅದ್ವೈತ ಆಚಾರ್ಯರು. ಗದಾಧರ ಪಂಡಿತರು ರಾಧಾರಾಣಿ. ಇನ್ನೊಂದು, ಇದೆಲ್ಲ ಬಹಳ ಆಳವಾದ ವಿಷಯಗಳು, ನಿಧಾನಕ್ಕೆ ತಿಳ್ಕೊಂಡು ಅವರೆಲ್ಲ ಒಟ್ಟಿಗೆ ಬರ್ತಾರೆ ನಮಗೆ ಕೃಪೆಯನ್ನ ಕೊಡಕ್ಕೆ. ಪಂಚತತ್ವ ಅಂದ್ರೆ ಕಲಿಯುಗದ ಪ್ರಾರಂಭದಲ್ಲಿ 500 ವರ್ಷಗಳ ಹಿಂದೆ ಚೈತನ್ಯ ಮಹಾಪ್ರಭುಗಳು ಪ್ರಕಟ ಆಗ್ತಾರೆ. ಚೈತನ್ಯ ಮಹಾಪ್ರಭುಗಳು ಪ್ರಕಟ ಆಗಕ್ಕಿಂತ ಮುಂಚೆ ಮೊದಲು ಅದ್ವೈತ ಆಚಾರ್ಯರು ಬರ್ತಾರೆ, ಆಮೇಲೆ ನಿತ್ಯಾನಂದ ಪ್ರಭುಗಳು ಬರ್ತಾರೆ, ಆಮೇಲೆ ಚೈತನ್ಯ ಮಹಾಪ್ರಭು ಬರ್ತಾರೆ, ಆಮೇಲೆ ಅವರ ಆಕ್ಚುಲಿ ಶ್ರೀವಾಸ್ ಠಾಕೂರ್ ಅದಕ್ಕಿಂತ ಮುಂಚೆ ಬಂದಿರ್ತಾರೆ. ಗದಾಧರರು ಒಬ್ಬರೇ ಒಂದೇ ವಯಸ್ಸು ಅಥವಾ ಸ್ವಲ್ಪ ಚಿಕ್ಕವರು, ಇನ್ನೆಲ್ಲರೂ ಅವ್ರಿಗಿಂತ ಹಿರಿಯರು. ಸೊ ಇವರೆಲ್ಲ ಮುಂಚೆನೆ ಬಂದಿರ್ತಾರೆ ಭಗವಂತ ಬರೋದಕ್ಕೆ ಸಿದ್ಧತೆಗಳನ್ನ ಮಾಡಕ್ಕೆ ಅಥವಾ ಅವರನ್ನ ಬರ್ಮಾಡ್ಕೊಳ್ಳೋದಕ್ಕೋಸ್ಕರ ಇವರೆಲ್ಲ ಬಂದು, ಇವರು ಪ್ರತಿನಿತ್ಯ ಕೆಲಸ ಏನು ಅಂದ್ರೆ ಶ್ರೀವಾಸ್ ಠಾಕೂರರ ಮನೆಯಲ್ಲಿ ರಾತ್ರಿ ಸಂಪೂರ್ಣ ಸಮಯ ಕೀರ್ತನೆ ಮಾಡೋದು. ಪೂರ್ತಿ ರಾತ್ರಿ ಬಾಗಿಲು ಕ್ಲೋಸ್, ಹೊರಗಡೆ ಅವ್ರಿಗೆ ಯಾರಿಗೂ ಎಂಟ್ರಿ ಇಲ್ಲ, ಹೊರಗಡೆ ಅವ್ರಿಗೆ ಒಳಗಡೆ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ. ಈ ರೀತಿ ರಾತ್ರಿ ಇಡೀ ರಾತ್ರಿ ಕೀರ್ತನೆ ಮಾಡೋರು 1 ವರ್ಷದ ತನಕ. ಸೊ ಅದ್ಭುತವಾದ ವಿಷಯಗಳಿವೆ. ಇದನ್ನೆಲ್ಲ ನಾವು ಕ್ರಮೇಣವಾಗಿ
ಚೈತನ್ಯ ಮಹಾಪ್ರಭುಗಳ ಅವರ ಪ್ರಕಟ ದಿನದಂದು ಸ್ವಲ್ಪ ಲೀಲೆಗಳನ್ನ ಕೇಳ್ತೀವಿ. ನಮ್ಗೆ ಇನ್ನೂ ಬೇಕಾದಷ್ಟಿದೆ ಶ್ರವಣ ಮಾಡಕ್ಕೆ. ಮೊದಲು ಭಗವದ್ಗೀತೆ ಮುಗಿಸ್ಬೇಕು. ಇವಾಗ ಭಗವದ್ಗೀತೆ ಎಲ್ಲಿದ್ದೀವಿ ನಾವು? ಯಾವ ಅಧ್ಯಾಯದಲ್ಲಿದ್ದೀವಿ? ಪ್ರಭು ಮರ್ತೋಯ್ತು ಪ್ರಭು. ಯಾವ ಅಧ್ಯಾಯದಲ್ಲಿದ್ದೀವಿ? 7ನೇ ಅಧ್ಯಾಯದಲ್ಲಿದ್ದೀವಿ. ಓಕೆ, ಇನ್ನೂ ಸಾಕಷ್ಟು ದೂರ ಇದೆ. ಭಗವದ್ಗೀತೆ ಮುಗಿದಾದ್ಮೇಲೆ ಏನ್ ಮಾಡ್ತೀವಿ? ಭಾಗವತ ಆದ್ಮೇಲೆ ಚೈತನ್ಯ ಚರಿತಾಮೃತ. ಓಕೆ, ಹಾಗಂತ ನಾನ್ ಮಾಡೋ ತನಕ ಕಾಯ್ಬೇಡಿ, ನೀವೆಲ್ಲ ಪ್ಯಾರಲ್ ಆಗಿ ಓದ್ಕೋಬೇಕು. ನಾನು ಇಲ್ಲಿ ಏನಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಕಾರ್ಯಕ್ರಮ. ಓಕೆ, ನೀವೆಲ್ಲ ಭಗವದ್ಗೀತೆ ಓದಿ ಆಮೇಲೆ ಭಾಗವತ ಓದ್ಬೇಕು. ಇಲ್ಲ ಅಂದ್ರೆ ನಮ್ಗೆ ಇಷ್ಟೊಂದು ವಿಷಯಗಳು ನಾನು ಹೇಳ್ತಾ ಇರೋದೆಲ್ಲ ಭಗವದ್ಗೀತಾ, ಭಾಗವತ, ಚೈತನ್ಯ ಚರಿತಾಮೃತ, ಚೈತನ್ಯ ಭಾಗವತ, ಈ ರೀತಿ ಇನ್ನೂ ಬೇಕಾದಷ್ಟು ಗ್ರಂಥಗಳಿವೆ, ಬೇಕಾದಷ್ಟು ವಿಷಯ ಇದೆ ತಿಳ್ಕೊಳ್ಳೋದಕ್ಕೆ. ಅರೆ ಅದೆಲ್ಲರ ಸಾರ ಒಂದೇ, ಹರೇ ಕೃಷ್ಣ ಮಹಾಮಂತ್ರ. ಕೃಷ್ಣನಿಗೆ ಸಂಪೂರ್ಣವಾಗಿ ನಾವು ಬೇರೆ ಯಾವ ಇಚ್ಛೆ ಇಲ್ಲದೆ ಕೃಷ್ಣನ ಸಂತೃಪ್ತಿಗೋಸ್ಕರ ಭಕ್ತಿ ಮಾಡೋದೇ ಎಲ್ಲದರ ಸಾರ. ಆದರೆ ಇನ್ನೂ ಡೀಟೇಲ್ಸ್ ಇವೆ ತಿಳ್ಕೊಳ್ಳೋದು. ಲಕ್ಷ್ಮೀ ಮಾತಾಡಿ. ಓಕೆ, ಮುಕ್ತಾಯ ಮಾಡೋಣ. ಹರೇ ಕೃಷ್ಣ. ಇವಾಗ ಪ್ರಸಾದ ವಿತರಣೆ ಆಗುತ್ತೆ, ಆಮೇಲೆ ಆರತಿ.